ಫ್ರೆಂಡ್ಸ್, ಸೊ ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ. ನೀವೆಲ್ಲ ತುಂಬ ದಿನದಿಂದ ಮನೇಲಿದ್ದೀರಿ. ಸೊ ಮನೇಲಿ ಇದ್ಕೊಂಡೆ ನೀವು ಈಗ ಇರುವಂಥ ಎಕ್ಸಾಮ್ಸ್ PSI ಎಕ್ಸಾಮ್ ಇರ್ಬೋದು, FDA ಎಕ್ಸಾಮ್ ಇರ್ಬೋದು, ನೆಕ್ಸ್ಟ್ ಈ ಬ್ಯಾಂಕ್ ಎಕ್ಸಾಮ್ಗಳು, KPSC UPSC ಎಲ್ಲ ಥರದ ಪರೀಕ್ಷೆಗಳಿಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಿಪ್ರೇಷನ್ ಆಗೋಣ. ನನ್ನ ಹೆಸರು ರೇವಣ್ಣ. ನಾನು ಬೇಸಿಕಲಿ ಒಂದು 13-14 ವರ್ಷದಿಂದ ಮೆಂಟಲ್ ಅಬಿಲಿಟಿ ಪಾಠ ಮಾಡ್ತೇನೆ. ಹಾಗೂ ನಾನು ಮೂಲತಃ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಒಂದು 13-14 ವರ್ಷದಿಂದ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಮೆಂಟಲ್ ಅಬಿಲಿಟಿನ ಪಾಠ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಇವತ್ತು ನಾವು ಮೆಂಟಲ್ ಅಬಿಲಿಟಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಮೆಂಟಲ್ ಅಬಿಲಿಟಿ. ಸೊ ಫ್ರೆಂಡ್ಸ್, ಮೆಂಟಲ್ ಅಬಿಲಿಟಿ ಇದನ್ನು ನಾವು ಟೋಟಲಿ GMAT ಅಂತ ಹೇಳ್ತೀವಿ. GMAT ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳ್ತೀವಿ. ಮೆಂಟಲ್ ಎಬಿಲಿಟಿ ಟೆಸ್ಟ್, ಮೆಂಟಲ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ರೀಸನಿಂಗ್ ಆಪ್ಟಿಟ್ಯೂಡ್ ಅಂತ ಎರಡು ಭಾಗ ಮಾಡ್ತೀವಿ. ರೀಸನಿಂಗ್ ಆಪ್ಟಿಟ್ಯೂಡ್ ಅಂತ ಅಂದ್ಬಿಟ್ಟು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊತೀವಿ. ಹಾಗಾಗಿ ಈ ಪಾರ್ಟ್ಗಳಲ್ಲಿ ಏನೇನು ಸಬ್ ಟಾಪಿಕ್ಗಳು ಬರುತ್ತೆ, ಏನೇನು ಕಾನ್ಸೆಪ್ಟ್ಗಳು ಬರುತ್ತೋ ಆ ಕಾನ್ಸೆಪ್ಟ್ಗಳನ್ನು ಒಂದೊಂದಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿರೋ ಕ್ವಶನ್ಸನ್ನು ತಗೊಂಡು ಹೆಚ್ಚೆಚ್ಚು ಎಕ್ಸಾಂಪಲ್ಗಳನ್ನ ತಗೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ನಿಮಗೆ ಆಪ್ಟಿಟ್ಯೂಡ್ ಭಾಗದಲ್ಲಿ ಒಂದು ಟಾಪಿಕ್ನ ತಗೋತೀನಿ. ಆಪ್ಟಿಟ್ಯೂಡ್ ಭಾಗದಲ್ಲಿ ನಮಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊತೀವಿ. ರೇಷೋ ಪ್ರಪೋರ್ಷನ್ ಬರುತ್ತೆ, ಇದರಲ್ಲಿ ಪಾಲುಗಾರಿಕೆ, ವಯಸ್ಸಿನ ಮೇಲೆ ಕ್ವಶನ್ಗಳು, ಮತ್ತು ಟ್ರೈನ್ಸ್ ಕ್ವಶನ್ ಬರುತ್ತೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ನಲ್ಲಿ ಪೈಪ್ಸ್ ಆ್ಯಂಡ್ ಸಿಸ್ಟಮ್ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ, ಪರ್ಸೆಂಟೇಜು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ, ಅನೇಕ ಕ್ವಶನ್ಗಳು, ಡೇಟಾ ಇಂಟರ್ಪ್ರಿಟೇಷನ್ ಬರುತ್ತೆ. ಸೊ ಇದರಲ್ಲಿ ಒಂದೊಂದು ಟಾಪಿಕ್ ತಗೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಫ್ರೆಂಡ್ಸ್, ಇವತ್ತು ಆಪ್ಟಿಟ್ಯೂಡ್ ಭಾಗದಿಂದ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಕನ್ನಡದಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟು ನಾನು ಸರಳ ಬಡ್ಡಿ ಸ್ಟಾರ್ಟ್ ಮಾಡ್ತೀನಿ. ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್. ಸೊ ಈಗ ಸರಳ ಬಡ್ಡಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಸಾಕಷ್ಟು ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದ್ರೆ KS ಎಕ್ಸಾಮ್ನಲ್ಲಿ ಪ್ರತಿ ಎಕ್ಸಾಮ್ನಲ್ಲಿ ಕ್ವಶನ್ ಇರ್ತದೆ, ಮತ್ತು ಈವನ್ IAS ಪರೀಕ್ಷೆನಲ್ಲಿ, ಇನ್ನು ಬೇರೆ ಬೇರೆ ಥರದ ಎಕ್ಸಾಮ್ನಲ್ಲೆಲ್ಲ ನೀವು ಸಿಂಪಲ್ ಇಂಟ್ರೆಸ್ಟಲ್ಲಿ ಕ್ವಶನ್ ನೋಡ್ಬೋದು. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಂಕಿಂಗ್ ಆ್ಯಂಡ್ RRB ಎಕ್ಸಾಮ್. ಬ್ಯಾಂಕಿಂಗ್ ಮತ್ತು RRB ಎಕ್ಸಾಮ್ಗಳಿಗೆ ಬಂದಾಗ ಮೇಜರ್ ರೋಲು ಮೆಂಟಲ್ ಎಬಿಲಿಟಿದೇ ಇರೋದ್ರಿಂದ ನಾವು ಪ್ರತಿ ಟಾಪಿಕ್ನಲ್ಲಿ ಹೆಚ್ಚೆಚ್ಚು ಕ್ವಶನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಈ ಥರದ್ದನ್ನು ನಾವು ಹೇಗೆ ಆನ್ಸರ್ ಮಾಡಬೇಕು ಫ್ರೆಂಡ್ಸ್, ನಾನು ನಿಮಗೆ ಈ ಟಾಪಿಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವರಿಗೆ ಈ ಮ್ಯಾಥಮೆಟಿಕ್ಸ್ ಭಯ ಇರ್ತದೆ. ನಾವು ಎಲ್ಲೂ ಮ್ಯಾಥಮೆಟಿಕ್ಸ್ ಕಲ್ತಿಲ್ಲ, ಹೇಗೆ ಇದು ಒಟ್ಟಾರೆ ಒಂದು ಮ್ಯಾಥಮೆಟಿಕ್ಸ್ ಅಂತ ಅನ್ನೋದು ಒಂದು ಭಯ ಇರ್ತದೆ. ಸೊ ಈ ಮ್ಯಾಥಮೆಟಿಕ್ಸ್ ಅನ್ನೋದು ಭಯ ಬೇಡ ನಿಮಗೆ. ಒಟ್ಟಾರೆ ನೋಡಿ, ನಾನು ಹೇಳೋದಿಷ್ಟೇ, ಒಂದು ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ನು, ಒಂದು ಕೂಡೋದು, ಕಳಿಯೋದು, ಗುಣಿಸೋದು, ಬಾಗಿಸೋದು, ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಬರಬೇಕು. ಸೊ ಇದಿಷ್ಟು ನೀವು ಮಾಡಬೇಕು ಅಂತ ಆದರೆ ನಿಮಗೆ ಚೆನ್ನಾಗಿ ಮಗ್ಗಿ ಬರಬೇಕು, ಟೇಬಲ್ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಇದಿಷ್ಟನ್ನು ಕಲ್ತ್ಕೊಂಡ್ರೆ ಸಾಕು. ನಾವಿಲ್ಲಿ ಆಪ್ಟಿಟ್ಯೂಡ್ ಭಾಗದಲ್ಲಿ ಬರುವಂಥ ಎಲ್ಲ ಥರದ್ದು ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಅನ್ವಯಿಕ ಗಣಿತ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ನಾವು ಆಪ್ಟಿಟ್ಯೂಡ್ ಪಾರ್ಟಲ್ಲಿ ಎಲ್ಲ ಥರದ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡ್ಬೋದು. ನಾನು ತೋರಿಸ್ತೀನಿ ಹೇಗೆ ಎಷ್ಟು ಸಿಂಪಲ್ ಆಗಿ ಕ್ವಶನ್ಗಳನ್ನ ಆನ್ಸರ್ ಮಾಡ್ಬೋದು ಅನ್ನೋದನ್ನು. ನಾನು ಅದನ್ನು 1 by 1 ನಾನು ಬಿಡಿಸ್ತಾ ಹೋಗ್ತೇನೆ. ನಿಮ್ಗೆ ಏನು ಡೌಟ್ ಬಂದರೂ ಅದನ್ನು ಮಾರ್ಕ್ ಮಾಡಿಕೊಂಡೆ ನೆಕ್ಸ್ಟ್ ಕ್ಲಾಸ್ಗಳಿಗೆ ಸತತವಾಗಿ ನಾವು ತರಗತಿಗಳನ್ನ ತಗೊಳ್ತಾ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮ್ಗೆ ಏನು ಡೌಟ್ ಬಂದರೂ ಅದನ್ನು ಮಾರ್ಕ್ ಮಾಡಿ ಅದನ್ನು ಕಳಿಸ್ತಾ ಡಿಸ್ಕಷನ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಸರಳ ಬಡ್ಡಿ ಅಂದ ತಕ್ಷಣ ಚಕ್ರ ಬಡ್ಡಿಗೆ ಆಮೇಲೆ ಹೋಗೋಣ. ಆಮೇಲೆ ಡಿಫ್ರೆನ್ಸ್ ಏನು ಅದನ್ನು ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಸರಳ ಬಡ್ಡಿ ಅಂದ ತಕ್ಷಣ ನಿಮಗೆ ಒಂದು ಫಾರ್ಮುಲಾ ಜ್ಞಾಪಕ ಬರುತ್ತೆ. I = PTR/100. ಯಾರನ್ನು ಕೇಳಿದ್ರು ಹೇಳ್ತೀವಿ ಈಸಿಯಾಗಿ. ಇದೊಂದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಚೆನ್ನಾಗಿ ಜ್ಞಾಪಕ ಇದ್ರೆ ನಿಮಗೆ ಎಷ್ಟಾದರೂ ಕ್ವಶನ್ ಕೊಡಲಿ, ಅಷ್ಟೂ ಕ್ವಶನ್ಗಳನ್ನ ಭಾಳ ಸಿಂಪಲ್ ಆಗಿ ನೀವು ಆನ್ಸರ್ ಮಾಡ್ಬೋದು. ನಾನು ಬರುತ್ತೆ ನೋಡಿ, ಸರಳ ಬಡ್ಡಿ I = PTR/100. I = PTR/3.
ಈಗ ನಾ ಹೇಳ್ತೇವೆ ನೋಡಿ, ಇಲ್ಲಿ ಐ ಅಂತ ಅಂದರೆ ಇಂಟರೆಸ್ಟ್, ಕನ್ನಡದಲ್ಲಿ ಬಡ್ಡಿ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಇಂಟರೆಸ್ಟ್ ಅಂತ ಹೇಳ್ತೀವಿ, ಸರಳ ಬಡ್ಡಿ ಆಗಿರ್ತದೆ. ನೆಕ್ಸ್ಟ್ ಪಿ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಸೊ ಇಲ್ಲಿ ಅಸಲು ಅಂತ ಹೇಳ್ತೀವಿ, ಅಸಲು ಅಂತ ಹೇಳ್ತೀವಿ. ನೆಕ್ಸ್ಟ್ ಟಿ ಅಂತ ಅಂದರೆ ಟೈಮ್, ಕಾಲ ಅಂತ ಹೇಳ್ತೀವಿ, ಕಾಲ. ನೆಕ್ಸ್ಟ್ ಆರ್ ಅಂತ ಅಂದರೆ ರೇಟ್, ದರ ಅಂತ ಹೇಳ್ತೀವಿ, ದರ. ಆರ್ ಅಂತ ಅಂದರೆ ದರ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ನಮಗೆ ನೋಡಿ. ಇಲ್ಲಿರೋ ಟರ್ಮ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಒಂದು ಐ ಅಂತ ಅಂದರೆ ಬಡ್ಡಿ, ಪಿ ಅಂತ ಅಂದರೆ ಅಸಲು, ಟಿ ಅಂತ ಅಂದರೆ ಕಾಲ ಅಥವಾ ಟೈಮ್ ಅಂತ ಹೇಳ್ತೀವಿ, ಸಮಯ ಅಂತಲೂ ಹೇಳ್ತೀವಿ, ಆರ್ ಅಂತ ಅಂದರೆ ದರ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ನಮಗೆ ಎ ಅಂತ ಅಂದರೆ ಮೊತ್ತ, ಅಮೌಂಟ್ ಅಂತ ಹೇಳ್ತೀವಿ, ಮೊತ್ತ. ಈ ಮೊತ್ತ ಅಂತ ಅನ್ನೋದು ಏನಾಗುತ್ತೆ ಅಂದರೆ ಇದರಲ್ಲಿ ಅಸಲು ಮತ್ತೆ ಬಡ್ಡಿ ಎರಡೂ ಸೇರ್ಕೊಂಡಿರ್ತದೆ. ಈಗ ನಾನು ಒಂದು 10,000 ರೂಪಾಯಿ ಬ್ಯಾಂಕಿಗೆ ಇಟ್ಟೆ ಅಂತ ಇಟ್ಕೊಳ್ಳಿ. ಒಂದು 10,000 ರೂಪಾಯಿಗೆ ಒಂದು 6 ತಿಂಗಳಾದ್ಮೇಲೆ ನನಗೆ 1,000 ರೂಪಾಯಿ ಬಡ್ಡಿಯನ್ನು ಬ್ಯಾಂಕ್ನವ್ರು ಕೊಟ್ಟವ್ರೆ. ನಾನು ಬ್ಯಾಂಕಿಗೆ ಹೋಗಿ 1,000 ರೂಪಾಯಿ ನಾನು ತಗೊಂಡು ಬಂದರೆ ನಾನು ಬಡ್ಡಿಯನ್ನು ಮಾತ್ರ ನನ್ನ ಮನೆಗೆ ತಗೊಂಡು ಬಂದಿದ್ದೀನಿ, ಅಥವಾ ನಾನು ಇಟ್ಟಿರೋ ಮೊತ್ತ 10,000 ಜೊತೆಗೆ 1,000 ಒಟ್ಟಿಗೆ 11,000, ಅದನ್ನು ನಾವು ಮೊತ್ತ ಅಂತ ಹೇಳ್ತೀವಿ. ಅಂದರೆ ಮೊತ್ತ ಅಂತ ಅಂದರೆ ಅಲ್ಲಿ ಅಸಲು ಮತ್ತು ಬಡ್ಡಿ ಎರಡೂ ಸೇರ್ಕೊಂಡಿರ್ತದೆ. ಸೊ ಟೋಟಲಿ ಅಮೌಂಟ್ ಇಟ್ ಇನ್ಕ್ಲೂಡ್ ಬೋತ್ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಇಂಟರೆಸ್ಟ್. ಅದಕ್ಕೆ ನಾವೇನು ಮಾಡ್ತೀವಿ, ಈ ಎ ಅಂತ ಅಂದರೆ ಪಿ ಪ್ಲಸ್ ಐ ಅಂತ ಹೇಳ್ತೀವಿ. ನೋಡಿ, ಈಗ ತುಂಬಾ ಸಿಂಪಲ್ ಆಗಿ ಅರ್ಥವಾಗುತ್ತೆ ನೋಡಿ ನಮಗೆ. ಎ ಈಕ್ವಲ್ಸ್ ಪಿ ಪ್ಲಸ್ ಐ. ಪಿ ಅಂತ ಅಂದರೆ ಅಸಲು, ಐ ಅಂತ ಅಂದರೆ ಬಡ್ಡಿ. ಅಸಲು ಮತ್ತು ಬಡ್ಡಿ ಎರಡೂ ಸೇರಿಕೊಂಡ್ರೆ ಅದನ್ನು ನಾವು ಮೊತ್ತ ಅಂತ ಹೇಳ್ತೀವಿ. ಇಷ್ಟು ನಿಮಗೆ ಬೇಸಿಕ್ ಆಗಿ ಗೊತ್ತಿರಲಿ ನಿಮಗೆ. ಸೊ ಈಗ ಇದನ್ನ ಉಪಯೋಗಿಸ್ಕೊಂಡು ನಾವು ಕ್ವಶನ್ ಆನ್ಸರ್ ಮಾಡೋದು. ಎ ಈಕ್ವಲ್ಸ್ ಪಿ ಪ್ಲಸ್ ಐ ಅಂತ ಹೇಳ್ತೀವಿ, ಆ ಕಡೆ ಮೊತ್ತ ಅಂತ ಹೇಳಿದ್ದೀನಿ ನಾನು. ಸೊ ಈಗ ಇಲ್ಲಿ ಒಂದು ಕ್ವಶನ್ ಫ್ರೆಂಡ್ಸ್. ಈಗ ನಿಮ್ಗೆ ಇಲ್ಲಿ ಇದರಲ್ಲಿ ಹೆಚ್ಚಿನ ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಅರ್ಥವಾಗುತ್ತೆ. ನಾನು ಒಂದೊಂದು ಕ್ವಶನ್ ತಗೊಂಡು ಆನ್ಸರ್ ಮಾಡ್ಕೊಂಡು ಬರ್ತೀನಿ. ಬಟ್ ಇಲ್ಲಿ ನೇರವಾದ ಪ್ರಶ್ನೆಗಳು ತುಂಬಾ ಕಡಿಮೆ. ಯಾವುದೇ ಕ್ವಶನ್ ತಗೊಂಡ್ರು ಇಲ್ಲಿ ಐ ಕಂಡಿಡೀರಿ, ಪಿ ಕಂಡಿಡೀರಿ, ಟಿ ಕಂಡಿಡೀರಿ, ಆರ್ ಕಂಡಿಡೀರಿ, ಒಂದು ನೇರವಾದ ಪ್ರಶ್ನೆಗಳು ನಿಮಗೆ ಸಿಗುವಂಥದ್ದು ತುಂಬಾ ಕಡಿಮೆ. ಬಟ್ ಅದರಲ್ಲಿ ಅಪ್ಲಿಕಬಲ್ ಆಗಿ, ಅನ್ವಯಿಕವಾಗಿ ನಾವು ಕಲ್ತಿರೋ ಕಾನ್ಸೆಪ್ಟಲ್ಲಿ ಕ್ವಶನ್ಗಳನ್ನ ಹೆಚ್ಚೆಚ್ಚು ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೆಚ್ಚೆಚ್ಚು ಕೇಳ್ತೀವಿ. ನಾವು ಹೇಗೆ ಬರುತ್ತಲ್ಲಿ ಅನ್ವಯಿಕವಾಗಿ ಹೇಗೆ ತಗೋತಾರೆ, ಅಪ್ಲಿಕಬಲ್ ಆಗಿ ಕ್ವಶನ್ಸ್ ಅನ್ನ ಅಪ್ಲೈಡ್ ಆಗಿ ಯಾವ ರೀತಿ ಕ್ವಶನ್ಸ್ ತಗೋತಾರೆ ಅನ್ನೋದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಈ ಫಾರ್ಮುಲಾನ ಹೆಂಗೆ ಬಳಸ್ತೀವಿ, ನಾವು ಯಾವ ರೀತಿ ಬಳಸ್ತೀವಿ ಅಂತ ಅನ್ನೋದನ್ನ ಒಂದು 5 ನಿಮಿಷದಲ್ಲಿ ಒಂದು ಪ್ರಶ್ನೆಯನ್ನ ತಗೊಂಡು ನಾನು ಆನ್ಸರ್ ಮಾಡ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಸೊ ಫ್ರೆಂಡ್ಸ್, ಹಿಯರ್ ವಿಲ್ ಗೆಟ್ more questions regarding the applied concept. That I mean the applied mathematics. Before I am going to take that type of question, first I will take one question direct ಆಗಿ ಒಂದು ಕ್ವಶನ್ ಅನ್ನು ತಗೊಂಡು ಅದನ್ನ ಆನ್ಸರ್ ಮಾಡ್ತಾ ನೆಕ್ಸ್ಟ್ ಹೋಗೋಣ. ಸೊ ಈಗ ಫ್ರೆಂಡ್ಸ್, ಈಗ ಒಂದು ಕ್ವಶನ್ ಕೇಳಿ ನೋಡಿ. ಈಗ ನಾನು ಹೇಳ್ತೀನಿ, ನಾನು ಹೇಳುವಾಗ ಕೆಲವು ಸಂದರ್ಭದಲ್ಲಿ ಕ್ವಶನ್ ಏನಾದರೂ ಲಾಂಗ್ ಟೈಪ್ ಬಂದ್ರೆ ನಾನು ಬರೆಯಕ್ಕೆ ಹೋಗೋದಿಲ್ಲ, ಅದನ್ನ ಹಾಗೆ ಒಂದಲ್ಲ 2 ಸಲ ಸ್ಲೋ ಆಗಿ ಹೇಳ್ತೀನಿ. ನೀವು ಒಂದು ಕಡೆ ಅದನ್ನು ನೋಟ್ ಡೌನ್ ಮಾಡಿ, ಜಸ್ಟ್ ರೈಟ್ ಡೌನ್ ಇಟ್. ಆಮೇಲೆ ನಾವೇನು ಮಾಡೋಣ, ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಈಗ ನೇರವಾದ ಒಂದು ಕ್ವಶನ್ ನೋಡಿ. 5,000 ರೂಪಾಯಿಗಳಿಗೆ 4 ವರ್ಷಗಳಿಗೆ 4 ಇಯರ್ಸ್ಗೆ ಸೊ -10% ಬಡ್ಡಿ ದರದಂತೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಇದು ಕ್ವಶನ್ ನೋಡಿ. ಈಗ ಇಲ್ಲಿ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ₹5,000 at the rate 10% per annum for 4 years. 5,000 ರೂಪಾಯಿಗಳಿಗೆ ಸಾಲಿಯಾನ 10% ಬಡ್ಡಿ ದರದಂತೆ 4 ವರ್ಷಗಳಿಗೆ ಸರಳ ಬಡ್ಡಿಯನ್ನು ಲೆಕ್ಕಿಸಿ, ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಫ್ರೆಂಡ್ಸ್, ನಾನು ಹೇಳೋದು ನೇರವಾದ ಪ್ರಶ್ನೆ. ಇದು ನೇರವಾದ ಪ್ರಶ್ನೆ. ಈಗ ನಾವು ಬಡ್ಡಿ ಕಂಡುಹಿಡಿಬೇಕು. ಡೈರೆಕ್ಟ್ ಆಗಿ ನಾವು ಹೀಗೆ ಬರಿತೀವಿ, ಐ ಈಕ್ವಲ್ಸ್ ಪಿ ಅಂತ ಅಂದ್ರೆ ಅಸಲು 5,000 ರೂಪಾಯಿಗಳು ಇಂಟು ಟಿ ಅಂದ್ರೆ ಕಾಲ
4 ವರ್ಷ. ನಮ್ಗೆ ಅಲ್ಲೇ ಅರ್ಥವಾಗುತ್ತೆ, ಪಕ್ಕದಲ್ಲಿ ಬರೆಯೋದು ಬೇಡ. ಪಿ ಅಂದ್ರೇನು, ಆರ್ ಅಂದ್ರೇನು, ಯಾವ ಕಾರಣಕ್ಕೂ ಬರೀ ಎಕ್ಸಾಮ್ನಂತೂ ಬರೆಯೋಕೆ ಹೋಗ್ಲೇಬಾರ್ದು. ಡೈರೆಕ್ಟಾಗಿ ಒಂದೇ ಲೈನ್. ಅಸಲು ಪಿ ಅಂದ್ರೆ ಅಸಲು 5,000 ರೂಪಾಯಿನ ನಾವು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಎಷ್ಟು ವರ್ಷಕ್ಕೆ? ಟೈಮು 4 ವರ್ಷಗಳಿಗೆ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಡಿವೈಡೆಡ್ ಬೈ 100. ತುಂಬಾ ಸಿಂಪಲ್ ಕ್ವಶನ್ ನೋಡಿ. ಈಗ ಇದು 1 0ಗೆ 1 0 ಕ್ಯಾನ್ಸಲ್ ಆಯ್ತಾ? ಇದೊಂದು 0ಗೆ ನೋಡಿ, ಇದೊಂದು 0 ಕ್ಯಾನ್ಸಲ್ ಆಯ್ತಾ? ಹಾಗೆ ಡಿವೈಡ್ ಮಲ್ಟಿಪ್ಲೈ ಮಾಡ್ತೀವಿ. ಎಷ್ಟು ಸುಲಭವಾಗಿ ಅದನ್ನು ಗುಣಿಸ್ಬೋದು. 5 into 4 5 4 20. 9ರವರೆಗೆ ಮಗ್ಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಮಗ್ಗಿ ಕಲ್ತ್ಕೊಳ್ಳಿ. 9ರವರೆಗೆ ಸಾಕು. ಉಳಿದಂತೆ ಆರಾಮಾಗಿ ಆನ್ಸರ್ ಮಾಡ್ಬೋದಾ? 5 4 20 ಬಂತು. ಈಗ ಇಲ್ಲಿ 2 0 ಉಳಿದೈತಲ್ಲ, ಆ 2 0ನ ಇಲ್ಲಿ ಬರೀರಿ. ಅಲ್ಲಿಗೆ 5,000 ರೂಪಾಯಿಗಳಿಗೆ 10% ಬಡ್ಡಿ ದರದಂತೆ 1 ವರ್ಷಕ್ಕೆ 10% ಬಡ್ಡಿ ದರದಂತೆ 4 ವರ್ಷಗಳಿಗೆ 2,000 ರೂಪಾಯಿಗಳ ಬಡ್ಡಿ ನಮಗೆ ಸಿಗುತ್ತೆ. 4 ವರ್ಷಗಳಿಗೆ 2,000 ರೂಪಾಯಿ ಬಡ್ಡಿ ನಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಟೈಪ್ ನಲ್ಲಿ ನಾವು ಈ ಕ್ವಶನ್ ಅನ್ನ ಆನ್ಸರ್ ಮಾಡ್ತೀವಿ ನೋಡಿ. ಈಗ ಇದೇ ಪ್ರಶ್ನೆಯನ್ನ ನಾನು ಸ್ವಲ್ಪ ಚೇಂಜ್ ಮಾಡಿ, ಸೇಮ್ ಕ್ವಶನ್ ಚೇಂಜ್ ಮಾಡ್ತೀನಿ. ಒಂದು ವೇಳೆ ನಾನು ಹೇಳಿದೆ ನಿಮಗೆ ನೇರವಾದ ಪ್ರಶ್ನೆಯನ್ನ, ಓಕೆ. ಈಗ ಈ ಪ್ರಶ್ನೆಯನ್ನೇ ಅವ್ರು ಹೇಗೆ ಕೊಡ್ತಾರೆ ನೋಡಿ. ಈಗ ಅವ್ರು ಹೇಳ್ತಾರೆ 4 ವರ್ಷಗಳಿಗೆ 10% ಬಡ್ಡಿ ದರದಂತೆ 2,000 ರೂಪಾಯಿಗಳು ಸರಳ ಬಡ್ಡಿಯಾಗಿ ದೊರೆತರೆ ಅದರಲ್ಲಿ ತೊಡಗಿಸಿದ ಅಸಲನ್ನು ಕಂಡುಹಿಡಿಯಿರಿ. ಇಫ್ some amount will be simple interest ₹2,000 for 4 years at the rate 10% per annum, then find the principal amount ಕಂಡುಹಿಡಿಯಬೇಕು. ಸೇಮ್ ಕ್ವಶನ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ರಿಲೇಷನ್ ನೋಡ್ಕೊಳ್ಳಿ. 4 ಟರ್ಮ್ ಇರೋದು. ಒಂದು ಐ ಐತೆ, ಒಂದು ಪಿ ಐತೆ, ಒಂದು ಟಿ ಐತೆ, ಒಂದು ಆರ್ ಐತೆ. ಓಕೆನಾ? ನೋಡಿ, 4 ಟರ್ಮ್ ಹೇಳಿದ್ದೀನಿ. ಒಂದು ಐ ಬಡ್ಡಿ, ಪಿ ಅಸಲು, ಟಿ ಕಾಲ, ಆರ್ ದರ. 4 ಟರ್ಮ್ ಐತೆ. ಈ 4 ಟರ್ಮ್ ಅಲ್ಲಿ ನೀವು ಐ ಆದ್ರೂ ಕಂಡುಹಿಡಿಬಹುದು, ಪಿ ಆದ್ರೂ ಕಂಡುಹಿಡಿಬಹುದು, ಟಿ ಆದ್ರೂ ಕಂಡುಹಿಡಿಬಹುದು, ಆರ್ ಆದ್ರೂ ಕಂಡುಹಿಡಿಬಹುದು. ಬಟ್ ಈ 4ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕಂಡುಹಿಡಿಬೇಕು ಅಂತ ಅಂದ್ರೆ ಇನ್ನು 3ಅನ್ನ ಅವ್ರು ಕೊಟ್ಟಿರ್ತಾರೆ. ಮೂರನ್ನು ಕೆಲವು ಸಂದರ್ಭದಲ್ಲಿ 2 ಕೊಡ್ಬೋದು. ನೋಡೋಣ, ಮುಂದಕ್ಕೆ ನೋಡೋಣ ಏನು ಯಾವ್ಯಾವ ಥರದ ಕ್ವಶನ್ಗಳು ಬರುತ್ತೋ. ಈಗ ಸದ್ಯಕ್ಕೆ ಈ 4ರಲ್ಲಿ ಯಾವುದಾದ್ರೂ ಒಂದು ಕಂಡುಹಿಡಿಬಹುದು, ಇನ್ನು ಉಳಿದದ್ದು 3ಅನ್ನ ಕೊಡ್ತಾರೆ ಅವರ. ಸೊ ಈಗ ಇಲ್ಲಿ ಐ ಕಂಡುಹಿಡಿ ನೋಡಿ. ಈಗ ಇದೇ ಕ್ವಶನ್ ನಾನು ಪಿ ಕಂಡುಹಿಡಿತೀನಿ ನೋಡಿ. ಪಿ ಕ್ವಶನ್. ಓಕೆ ನೋಡಿ, ಈಗ ಸೇಮ್ ನೋಡಿ, ಐ ಕೊಟ್ಟಿದಾರ 2,000 ರೂಪಾಯಿ ಬಡ್ಡಿ ಈಕ್ವಲ್ಸ್ ಪಿ ಗೊತ್ತಿಲ್ಲ ನಮಗೆ, ಅಸಲು ಗೊತ್ತಿಲ್ಲ, ಟೈಮ್ 4 ವರ್ಷ ಇಂಟು ಆರ್ 10% ಡಿವೈಡೆಡ್ ಬೈ ನೋಡಿ, ಇಷ್ಟು ಬಂತು. ಈಗ ಒಂದು ಇಲ್ಲಿ ಗಮನ ಇಟ್ಟು ಕೇಳ್ಕೊಳ್ಳೆ, ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ. 0 ಕ್ಯಾನ್ಸಲ್. ಓಕೆನಾ? ಇಲ್ಲಿ 2ರಿಂದ ಕ್ಯಾನ್ಸಲ್ ಆಗುತ್ತೆ, ಬೇಡ. ಇದನ್ನ ಓರೆ ಗುಣಾಕಾರ ಮಾಡ್ಕೊಳ್ಳೋಣ ನೋಡಿ. ಈಗ 4 ಇಂಟು ಪಿ ಈಕ್ವಲ್ಸ್ ಇದು 100 ಗುಣಾಕಾರ ಮಾಡಿದ್ರೆ 2,000 ಜೊತೆಗೆ 10 ಗುಣಿಸಿದ್ರೆ 20,000. ಇದು ಇಲ್ಲೇ ಕ್ಯಾನ್ಸಲ್ ಮಾಡ್ತೀನಿ ನೋಡಿ. ಪಿ ಈಕ್ವಲ್ಸ್ ನೋಡಿ, ಇಲ್ಲೇ ಕ್ಯಾನ್ಸಲ್ ಮಾಡ್ತೀನಿ. ಅಥವಾ ಪಿ ಬೇಕು ಅಂದ್ರೆ 20,000ವನ್ನ ಮೇಲ್ ಬರೆದು 4ಅನ್ನ ಕೆಳಗೆ ಬರುತ್ತೆ. ಆಗ ನಾವೇನ್ ಮಾಡ್ತೀವಿ ನೋಡಿ, 4 1 4 4 5 20 ನೋಡಿ. 4ರಿಂದ 20 5 ಸಲ ಭಾಗವಾಯ್ತು. 20 ಮಾತ್ರ ಭಾಗಿಸಿದ್ದೀನಿ. ಇಲ್ಲಿ ಇನ್ನೂ ಅದ್ರ ಮುಂದೆ 3 0 ಐತೆ, ಅದನ್ನ ಹಾಗೆ ಬರೆಯೋಣ. ಪಿ ಈಕ್ವಲ್ಸ್ 5,000 ನೋಡಿ. ಅಸಲು 5,000 ಬಂತು. ಫ್ರೆಂಡ್ಸ್, ನಾನು ಏನ್ ಮಾಡಿದೆ ಇಲ್ಲಿ ಅಂತ ಅಂದ್ರೆ, ಒಂದು ಸಲ ಐ ಕಂಡಿದೆ, ಅದನ್ನ ಉಪಯೋಗಿಸ್ಕೊಂಡು ನೆಕ್ಸ್ಟ್ ಪಿ ಕಂಡಿದೆ. ಇದು ಒಂದು ನೇರವಾದ ಪ್ರಶ್ನೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜ್ ಆದರೆ ಇನ್ನು 5 ನಿಮಿಷದಲ್ಲಿ 2 ಕ್ವಶನ್ ತಗೊಂಡು ಅದನ್ನ ಹೇಳಿ ನೆಕ್ಸ್ಟ್ ಇದನ್ನ ಅಪ್ಲೈಡ್ ಆಗಿ ಕ್ವಶನ್ಸ್ ಅನ್ನು ಹೇಗೆ ಕೊಡ್ತಾರೆ ಅಂತ ಅನ್ನೋದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಈಗ ಫ್ರೆಂಡ್ಸ್, ಈಗ ಒಂದು ವೇಳೆ ಇದೇ ಪ್ರಶ್ನೆಯನ್ನ ಅವ್ರು ಸ್ವಲ್ಪ ಚೇಂಜ್ ಮಾಡ್ಬೋದು. ಹೇಗೆ ಕೊಡ್ಬೋದು ಕ್ವಶನ್, ಯಾವ ರೀತಿ ಕೊಡ್ಬೋದು ನೋಡಿ. ಈಗ
6,000 ರೂಪಾಯಿಗಳಿಗೆ 6,000 ರೂಪಾಯಿಗಳಿಗೆ ಶೇಕಡ 4 ಬಡ್ಡಿ ದರದಂತೆ 8 ತಿಂಗಳುಗಳಿಗೆ ಸರಳ ಬಡ್ಡಿಯನ್ನ ಕಂಡುಹಿಡಿಯಿರಿ. 8 ತಿಂಗಳಿಗೆ ನೋಡಿ ಇಲ್ಲಿ ಶೇಕಡ 4 ಬಡ್ಡಿ ದರದಂತೆ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ₹6,000 at the rate 4% per annum for 8 months. 8 ತಿಂಗಳುಗಳ ಅವಧಿಗೆ ಕಂಡುಹಿಡಿಯಬೇಕು. ಹಾಗಾದ್ರೆ ಈಗ ನೋಡಿ ಐ ಕಂಡುಹಿಡಿಯೋಣ. ಇಲ್ಲಿ ಅಸಲನ್ನ ಕೊಟ್ಟವ್ರೆ 6,000, ಟೈಮು 8 ತಿಂಗಳನ್ನ ಕೊಟ್ಟವ್ರೆ, ಬಡ್ಡಿಯ ದರ 4 ಡಿವೈಡೆಡ್ ಬೈ 100. ನೋಡಿ ಈಗ ಒಂದು ವ್ಯತ್ಯಾಸ ಹೇಳ್ತೀನಿ ನಾನು. ಫಸ್ಟ್ ಮೊದಲನೇ ಕ್ವಶನ್ ಅಲ್ಲಿ ಅವರು 4 ವರ್ಷಗಳಿಗೆ ಅಂತ ಕೊಟ್ಟಿದ್ರು, ಡೈರೆಕ್ಟ್ ಆಗಿ ಇಲ್ಲಿ 4 ಅಂತ ಬರ್ಕೊಂಡಿದ್ವಿ, ಟೈಮ್ಗೆ 4 ವರ್ಷ ಬರ್ಕೊಂಡಿದ್ವಿ. ಇಲ್ಲಿ ವರ್ಷದ ಬದಲು ಏನ್ ಮಾಡವ್ರೆ, ತಿಂಗಳು ಹೇಳಿರೋದ್ರಿಂದ 8 ತಿಂಗಳು ಇಲ್ಲ ಇಲ್ಲಿ ಬರೆದಿದ್ದೇನೆ. ಹಾಗಾಗಿ ಇಲ್ಲಿ ಬಡ್ಡಿಯ ದರವನ್ನ ವಾರ್ಷಿಕವಾಗಿ ಕೊಟ್ಟಿರೋದ್ರಿಂದ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಅವರು ತಿಂಗಳು ಅಂತ ಕೊಟ್ಟಾಗ 1 ವರ್ಷಕ್ಕೆ 12 ತಿಂಗಳು, ಇಲ್ಲಿ 12 ಅಂತ ಬರ್ಕೊತೀವಿ. ಓಕೆ, ಇದು ತುಂಬಾನೇ ಇಂಪಾರ್ಟೆಂಟ್. ನೋಡಿ ಈಗ ಇದು ಒಂದೇ ವ್ಯತ್ಯಾಸ. ಇಲ್ಲಿ 12 ವಾರ್ಷಿಕವಾಗಿ ತಗೊಂಡಾಗ ಇಲ್ಲಿ 12 ಬರೆಯಲ್ಲ, ವಾರ್ಷಿಕವಾಗಿ ಕೊಡದ ಇಲ್ಲಿ ತಿಂಗಳಲ್ಲಿ ಕೊಟ್ಟಿರೋದ್ರಿಂದ 12 ತಗೋತೀವಿ. ಇಲ್ಲಿ 2 0 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 4 1 4 3 ಕ್ಯಾನ್ಸಲ್ ಆಯ್ತದು. 3 1 3 2 ಇಲ್ಲೊಂದು 0 ಐತೆ 20. ಈಗ ಇದನ್ನು ಗುಣಿಸ್ತೀನಿ ನೋಡಿ. 8 2 16 ಅಲ್ಲಿ 160. ಅಲ್ಲಿಗೆ 6,000 ರೂಪಾಯಿಗಳಿಗೆ ಶೇಕಡ 4 ಬಡ್ಡಿ ದರದಂತೆ 8 ತಿಂಗಳುಗಳಿಗೆ 160 ರೂಪಾಯಿ ಸಿಗುತ್ತೆ. 160 ರೂಪಾಯಿ ಸಿಗುತ್ತೆ. ಓಕೆನಾ? ಇದು ಒಂದು ತರದ ಕ್ವಶನ್. ನೋಡಿ ಇನ್ನೊಂದು ಲಾಸ್ಟ್ ಕ್ವಶನ್ ನೋಡಿ. ಹಾಗೆಯೇ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ನಾನು ನಿಮ್ಗೆ ತುಂಬಾ ಡೆಪ್ತ್ ಲೆವೆಲ್ ಮ್ಯಾಥಮೆಟಿಕ್ಸ್ ನಾನು ಹೇಳ್ಕೊಡ್ತಾ ಇಲ್ಲ ನಿಮ್ಗೆ. ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬರೋ ಕ್ವಶನ್ ಅನ್ನ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ಬಟ್ ಆ ಪ್ರಶ್ನೆಯನ್ನು ಆನ್ಸರ್ ಮಾಡೋದಕ್ಕೆ ಮೂಲಭೂತವಾಗಿ ಅಂದ್ರೆ ಬೇಸಿಕ್ ಆಗಿ ನಮ್ಗೆ ಯಾವ ತರದ ಮ್ಯಾಥಮೆಟಿಕ್ಸ್ ನಮ್ಗೆ ಇಂಪಾರ್ಟೆಂಟ್. ಓಕೆ, ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆರಾಮಾಗೆಲ್ಲ ಪ್ರತಿ ಟಾಪಿಕ್ ನಾವು ಆರಾಮವಾಗಿ ಕಲಿತಾ ಹೋಗ್ಬೋದು. ನಾನು ಅದನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಇನ್ನೂ ಸಿಂಪಲ್ ಆಗಿ ನಾನು ಹೇಳ್ತೀನಿ. ಕೊನೆಯದು ಒಂದು ಕ್ವಶನ್ ತಗೋತೀನಿ ನೋಡಿ ಫ್ರೆಂಡ್ಸ್. 7,300 ರೂಪಾಯಿಗಳಿಗೆ 7,300 ರೂಪಾಯಿಗಳಿಗೆ ಶೇಕಡ 10 ಬಡ್ಡಿ ದರದಂತೆ 25 ದಿನಗಳಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ₹7,600 at the rate 10% per annum for 25 days. 25 ದಿನಗಳಿಗೆ ಕಂಡುಹಿಡಿಬೇಕೀಗ. ನೋಡಿ ಈಗ ಒಂದ್ ಕಡೆ ವರ್ಷ ಕಂಡಿದ್ವಿ, ಒಂದ್ ಕಡೆ ತಿಂಗಳುಗಳಿಗೆ ಕಂಡುಹಿಡಿದ್ವಿ, ಇಲ್ಲಿ ಈಗ ದಿನಗಳಿಗೆ ತಗೊಳ್ಳೋಣ. ಓಕೆನಾ? ಈಗ ನೋಡಿ ಡೈರೆಕ್ಟ್ ತಗೊಳ್ಳೋಣ. I ಈಕ್ವಲ್ಸ್ 7,300 ಅಸಲನ್ನ ಕೊಟ್ಟವ್ರೆ, P ಇದಾಯ್ತು. T ಅಂತ ಆದ್ರೆ 25 ದಿನಗಳಿಗೆ ಹೇಳಿದ್ದಾರೆ. ನೆಕ್ಸ್ಟ್ R ಅಂತ ಅಂದ್ರೆ ಶೇಕಡ 10 ಬಡ್ಡಿ ದರ ಅಂತ ಹೇಳ್ತಾ ಇದ್ದಾರೆ. ಡಿವೈಡೆಡ್ ಬೈ 100 ಮಾಮೂಲಿ. ನೆಕ್ಸ್ಟ್ 365 ಯಾತಕ್ಕೆ ಬರಿಬೇಕು ನಾವು? 365 ಯಾತಕ್ಕೆ ಬರಿಬೇಕು ಅಂದ್ರೆ ಅವರು ಕೊಟ್ಟಿರೋದು 25 ದಿನಗಳಿಗೆ ಕೊಟ್ಟಿರೋದ್ರಿಂದ ನಾವು ಅದನ್ನ 365 ಒಂದು ವರ್ಷಕ್ಕೆ 365 ದಿನಗಳು ಕಾಮನ್ ಆಗಿ ತಗೊಳ್ಬೇಕು. 365 ದಿನ ಇಲ್ಲ ಸರ್, 2020ರಲ್ಲಿ 366 ದಿನ ಬರುತ್ತೆ ಸರ್. ನಾವು ಹಾಗಾದ್ರೆ ಈಗ 2000 ಇಸ್ವಿ ಕಳೆಯವರೆಗೆ ನಾವು 2020ರಲ್ಲಿ 366 ದಿನ ಬರುತ್ತೆ ಸರ್. ಹಾಗಾದ್ರೆ 2020 ಕಳೆಯವರೆಗೆ ನಾವು 366 ನೋ, ಒಂದು ವರ್ಷ ಅಂತ ಆದ್ರೆ ಸಾಮಾನ್ಯವಾಗಿ 365 ದಿನಗಳನ್ನ ತಗೋತೀವಿ. ಆ ರೀತಿ ಬರೀಬೇಕು ನೋಡಿ. ಈಗ ಇಲ್ಲಿ ನಾನು ಇದೊಂದು 0 ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ, ಇದೊಂದು 0 ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ನೋಡಿ ಈಗ 365 2ರಿಂದ ಗುಣಿಸಿದ್ರೆ ನೋಡಿ, 2 5 10, 2 6 12 1 13, 2 3 6 1 7. ಅಲ್ಲಿಗೆ 365ರಿಂದ 730 2 ಸಲ ಭಾಗವಾಗುತ್ತೆ. ಅಲ್ಲಿಗೆ 25 2
50 ಅಲ್ಲಿಗೆ 25 ದಿನಗಳಿಗೆ %10 ಬಡ್ಡಿ ದರದಂತೆ 7,300 ರೂಪಾಯಿಗಳಿಗೆ 50 ರೂಪಾಯಿ ಸರಳ ಬಡ್ಡಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಾನು ನಿಮ್ಗೆ ಈಗ ಇದುವರೆಗೆ ಹೇಳಿರೋದೇನು ಅಂತ ಅಂದ್ರೆ I = PTR/100 ಅಷ್ಟೇ ಹೇಳಿರೋದು ನಿಮ್ಗೆ. ಅದರಲ್ಲಿ I ಕೇಳಿದ್ರೆ PTR ಅಷ್ಟು ಕೊಟ್ಟಿರ್ತಾರೆ, P ಕೇಳಿದ್ರೆ ITR ಇಷ್ಟೆಲ್ಲ ಕೊಟ್ಟಿರ್ತಾರೆ. ಹೀಗೆ ಈ ತರದ ಕ್ವಶನ್ ಅನ್ನ ನಾವಿಲ್ಲಿ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ ನಾವು. ಓಕೆ, PTR/100 ಅದನ್ನ ನಾವು ಏನು ಚೇಂಜಸ್ ಮಾಡಿಲ್ಲ. ಬಟ್ ನಾನು ಒಂದೇ ಒಂದು ಹೇಳಿರೋದು, ವರ್ಷಗಳಿಗೆ ಕೊಟ್ರೆ, ತಿಂಗಳುಗಳಿಗೆ ಕೊಟ್ರೆ, ದಿನಗಳಿಗೆ ಕೊಟ್ರೆ. ಈಗ ಯಾರೋ ಒಬ್ರಿಗೆ ಡೌಟ್ ಬಂತು, ಏನೋ ಸರ್ ಒಂದು ವರ್ಷಕ್ಕೆ ಅಂತ ಹೇಳಿದ್ರು, ಆಮೇಲೆ ನೆಕ್ಸ್ಟ್ ತಿಂಗಳುಗಳಿಗೆ ಕಂಡುಹಿಡಿದ್ರು, ಆಮೇಲೆ ದಿನಗಳಿಗೆ ಕಂಡುಹಿಡಿದ್ರು. ಒಂದೇ ಕ್ವಶನ್ ಅಲ್ಲಿ ಏನಾದ್ರೂ ಕೇಳೋ ಚಾನ್ಸಸ್ ಇದೆಯಾ? ಏನಾದ್ರು ಕ್ವಶನ್ ಏನಾದ್ರು 6,000 ರೂಪಾಯಿಗಳಿಗೆ %8 ಬಡ್ಡಿ ದರದಂತೆ 2 ವರ್ಷ 4 ತಿಂಗಳು 15 ದಿನಗಳಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬಿಟ್ರಪ್ಪ. ಅದಕ್ಕೆ ನಾವು ಆನ್ಸರ್ ಮಾಡೋದು ಹೇಗೆ? ಅವರು ನಾನು ಹೇಳಿದ್ದೇನೋ 2 ವರ್ಷಗಳು 4 ತಿಂಗಳುಗಳು 25 ದಿನಗಳು ಫಾರ್ 2 years 4 months 25 days ಅಂತ ಏನಾದ್ರೂ ಕೊಡ್ಬೋದಾ? ಕೊಟ್ಟರು ಕೊಡ್ಲಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ ಇದನ್ನ ಕನ್ವರ್ಟ್ ಮಾಡ್ತೀವಿ ನಾವು, ಇದನ್ನ ಇಯರ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಅದ್ರ ಬದಲು ಈ ತರದ ಕ್ವಶನ್ ಇದುವರೆಗೆ ಕೇಳಿರೋ ಚಾನ್ಸಸ್ ಕಮ್ಮಿ. ಒಂದು ವೇಳೆ ಕೇಳಿದ್ರೆ ಈಗ ಸಪ್ರೇಟ್ ಆಗಿ 2 ವರ್ಷ ಕಂಡುಹಿಡ್ಕೊಳ್ಳಿ, ಇಲ್ಲಿ ಏನೋ ಒಂದು ಬಂತು, 4 ತಿಂಗಳ ಕಂಡುಹಿಡೀರಿ, ಆಮೇಲೆ ಇಲ್ಲಿ ಬಂತು, ಆಮೇಲೆ 25 ದಿನ ಕಂಡುಹಿಡೀರಿ, ಇಲ್ಲಿ ಬಂತು, ಆಮೇಲೆ ಇದು 3 ಕೂಡ ಸಪ್ರೇಟ್ ಆಗಿ ಗೊತ್ತು. ಈಗ ವರ್ಷಕ್ಕೆ ಕಂಡುಹಿಡಿಯುವಾಗ ನಾವು ಬರೀ ಇಲ್ಲಿ 100 ಅಂತ ಬರ್ಕೋತೀವಿ. ನೆಕ್ಸ್ಟ್ ತಿಂಗಳಿಗೆ ಕಂಡುಹಿಡಿಯುವಾಗ ಇಲ್ಲಿ 12 ಅಂತ ಬರೀತೀವಿ. ನೆಕ್ಸ್ಟ್ ದಿವಸಗಳಿಗೆ ಕಂಡುಹಿಡಿಯುವಾಗ 300. ಓಕೆ, 3 ಸಪ್ರೇಟ್ ಆಗಿ ಕಂಡುಹಿಡ್ಕೊಂಡು ಅದನ್ನ 3 ಕೂಡ್ಕೊಂಡ್ರೆ ನಮ್ಗೆ ಆಗ 2 ವರ್ಷ 4 ತಿಂಗಳು 25 ದಿನಗಳಿಗೆ ಸರಳ ಬಡ್ಡಿ ಏನು ಅಂತ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ನಾನು ನಿಮ್ಗೆ ಹೇಳಿರೋದು P ಕಂಡುಹಿಡಿಬಹುದು, R ಕಂಡುಹಿಡಿಬಹುದು, T ಕಂಡುಹಿಡಿಬಹುದು, I ಕಂಡುಹಿಡಿಬಹುದು. ಒಂದು ವೇಳೆ ಸರಳ ಬಡ್ಡಿಯನ್ನ ತಿಂಗಳುಗಳಿಗೆ ಮತ್ತು ದಿವಸಗಳಿಗೆ ಕಂಡುಹಿಡಿಯುವಾಗ ನಾವು ಏನೇನು ಕ್ರಮವನ್ನ ಅಲ್ಲಿ ಅನುಸರಿಸಬೇಕು ಅಂತ ಅನ್ನೋದನ್ನ ನಿಮ್ಗೆ ಇದುವರೆಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಬಂದೆ. ಓಕೆನಾ? ಆಯ್ತು, ಇದು ಬಿಡೋಣ. ಕ್ವಶನ್ ಇನ್ನು ಯಾವ ಥರದ ಕ್ವಶನ್ ಕೊಡಬಹುದು, ಹೇಗೆ? ಈಗ ನಾನು 1 by 1 ಇನ್ನು ಬೇರೆ ಬೇರೆ ಥರದ ಪ್ರಶ್ನೆಗಳನ್ನ ನಾನು ತಗೊಂಡು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಹಾ ಫ್ರೆಂಡ್ಸ್, ಈಗ ನೋಡಿ, ಒಂದು ನಮಗೆ ನಾನು ಈಗ ತಾನೇ ಹೇಳಿದೆ ನಿಮಗೆ IPTR 4 ಟರ್ಮ್ಸ್ ಐತಲ್ಲಿ, 4 ಟರ್ಮ್ಸ್ ಐತಲ್ಲಿ. 4 ಟರ್ಮ್ಗಳಲ್ಲಿ ಯಾವುದಾದ್ರೂ 3 ಟರ್ಮ್ಗಳನ್ನ ಕೊಟ್ಟರೆ ಇನ್ನೊಂದು ಟರ್ಮ್ ಈಸಿಯಾಗಿ ಕಂಡುಹಿಡಿಯಬಹುದು. ಬಟ್ ಈಗ ನಾನೊಂದು ಕ್ವಶನ್ ತಗೋತೀನಿ, ಒಂದು RRB ಎಕ್ಸಾಮಲ್ಲಿ ಕೇಳೋದು. ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಹೆಚ್ಚು ಈ ಥರದ ಪ್ರಶ್ನೆಗಳನ್ನ ನಾವು ಗಮನಿಸ್ಬೋದು. ಯಾವ ಥರದ ಇದು ಕ್ವಶನ್ ಇದೋ, ಇಲ್ಲ ಆನ್ಸರ್ ಮಾಡೋದು ಹೇಗೆ, ಏನು ಬರುತ್ತಿಲ್ಲಿ ಅದನ್ನು ಡಿಸ್ಕಷನ್ ಮಾಡೋಣ. ನೋಡಿ, ಅವ್ರು ಕ್ವಶನ್ ಕೇಳ್ತಾರೆ, ಒಂದಷ್ಟು ಮೊತ್ತವ, ಪ್ರಶ್ನೆ, ಒಂದಷ್ಟು ಮೊತ್ತವ 3ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ 5 ವರ್ಷಗಳನ್ನು ತೆಗೆದುಕೊಂಡರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ಓಕೆ, ನೋಡಿ, ಸಮ್ ಅಮೌಂಟ್ ವಿಲ್ ಬಿ 3 times. Some amount will be 3 times in 5 years. In 5 years, then find the rate of interest. Find the rate of interest. ನೋಡ್ಕೊಳ್ಳಿ, ಇಲ್ಲಿ ಒಂದಷ್ಟು ಮೊತ್ತವು 3ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ ಬಡ್ಡಿಯ ದರ ಕಂಡುಹಿಡಿಯಬೇಕು. ಫ್ರೆಂಡ್ಸ್, ತುಂಬಾನೇ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬೇಕೀಗ. ನಮಗೆ ಗೊತ್ತು, ನಮಗೆ I = PTR/100 ಅಂತ. ಬಟ್ ಇಲ್ಲಿ ನಾವು ಈ PTR/100 ಅಲ್ಲಿ R ಕಂಡುಹಿಡಿಯಬೇಕು. ಓಕೆನಾ? ನೋಡಿ, ಇಲ್ಲಿ ಒಂದಷ್ಟು ಮೊತ್ತವು 3ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ಬಡ್ಡಿಯ ದರ ಕಂಡುಹಿಡಿಯಬೇಕು, R ಕಂಡುಹಿಡಿಯಬೇಕು ಅಂತ ಆದ್ರೆ ನಮ್ಗೆ ಇನ್ನು ಉಳಿದಿರೋದು P ಗೊತ್ತಿರಬೇಕು, T ಗೊತ್ತಿರಬೇಕು, I ಗೊತ್ತಿರಬೇಕು. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರೋದು ಒಂದೇ ಒಂದು, ಅವ್ರು ಕೊಟ್ಟಿರೋದು ನೋಡಿ, 5 ವರ್ಷಗಳನ್ನು ತೆಗೆದುಕೊಂಡರೆ ಅಂತ ಅಂದ್ರೆ 5 ವರ್ಷ ಅಂತ ಅಂದ್ರೆ ಏನಪ್ಪ, ಅದು ಟೈಮ್. ಓಕೆನಾ? ಹಾಗಾದ್ರೆ ಟೈಮ್ ಅಂತ ಬರ್ತದೆ.
5 ವರ್ಷಗಳು 5 years ಇದನ್ನ ಕೊಟ್ಟಿದ್ದಾರೆ ಇಲ್ಲಿ. ಇದು ಒಂದೇ ಕೊಟ್ಟಿದ್ರೆ ನಮ್ಗೆ ಸಾಕಾಗಲ್ವಲ್ಲ, ಇನ್ನು ಪಿ ಬೇಕು, ಐ ಬೇಕು, ಎಲ್ಲ ಬೇಕು. ಹಾಗಾದ್ರೆ ಇದನ್ನ ಈ ಪ್ರಶ್ನೆಯನ್ನ ಆನ್ಸರ್ ಮಾಡೋದು ಹೇಗೆ ನೋಡಿ. ಈಗ ನೆಕ್ಸ್ಟ್ ಟೈಪ್ ನಾನು ಕ್ವಶನ್ ತಗೊಂಡಿದ್ದೀನಿ, ಒಂದು ಅಪ್ಲಿಕಬಲ್ ಆಗಿ. ಫ್ರೆಂಡ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ಮೊತ್ತವು ಮೂರರಷ್ಟಾಗಲು ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೋಡಿ, ಒಂದಷ್ಟು ಮೊತ್ತವು ಮೂರರಷ್ಟಾಗಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ಗೆ ನೀವು ಒಂದಷ್ಟು ಮೊತ್ತವನ್ನ ಇಟ್ರೆ ನಿಮ್ಗೆ ಆ ಬ್ಯಾಂಕ್ನವರು 3ರಷ್ಟು ವಾಪಸ್ ಕೊಡ್ತಾರೆ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ 3 times ವಾಪಸ್ ಮಾಡ್ತಾರೆ ಅವರು. ಅಲ್ಲಿಗೆ ನೀವು 1,000 ರೂಪಾಯಿ ಬ್ಯಾಂಕ್ಗೆ ಇಟ್ರೆ ಅವರು 3,000 ವಾಪಸ್ ಕೊಡ್ತಾರೆ. ನೀವು 10,000 ಬ್ಯಾಂಕ್ಗೆ ಇಟ್ರೆ ಅವರು 30,000 ವಾಪಸ್ ಕೊಡ್ತಾರೆ. ಹಾಗಾದ್ರೆ ನಾನು ಇಲ್ಲಿ ಅಸಲನ್ನ ನಾನು ಏನ್ ಮಾಡ್ತೀನಿ, 100 ರೂಪಾಯಿಗಳು ಅಂತ ತಗೋತೀನಿ. ಅಂದ್ರೆ ನಾನು ಬ್ಯಾಂಕ್ಗೆ 100 ರೂಪಾಯಿ ಇಟ್ರೆ ಅವರು ವಾಪಸ್ ಎಷ್ಟು ಕೊಡ್ತಾರೆ? ನಮ್ಗೆ 3ರಷ್ಟು ಕೊಡ್ತಾರೆ. 100 ರೂಪಾಯಿಗೆ 3ರಷ್ಟು ಅಂತ ಅಂದ್ರೆ ಎಷ್ಟಾಯ್ತು? ಅಲ್ಲಿಗೆ 300 300 ರೂಪಾಯಿ ಆಯ್ತು. ಅಲ್ಲಿಗೆ ಪಿ 100 ಅಂತ ಅಂದ್ರೆ ಮೊತ್ತ 300 ಅಂತ ಅಂದ್ರೆ ಐ ಅಂತ ಅಂದ್ರೆ 200. ಅಲ್ಲಿಗೆ ನಾವು ಬ್ಯಾಂಕ್ಗೆ 100 ರೂಪಾಯಿ ಇಟ್ರೆ ಅವ್ರು ವಾಪಸ್ ನಮ್ಗೆ 300 ರೂಪಾಯಿ ಕೊಡ್ತಾರೆ ಅಂತ ಅಂದ್ರೆ ಆ 300 ರೂಪಾಯಿನಲ್ಲಿ ನಮ್ದು ಅಸಲು 100 ರೂಪಾಯಿ ಸೇರ್ಕೊಂಡೈತೆ. ಈ ಅಸಲನ್ನ ಬಿಟ್ರೆ ಇನ್ನು 200 ರೂಪಾಯಿನ ಅವರು ನಮ್ಗೆ ಬಡ್ಡಿಯಾಗಿ ಕೊಟ್ಟವ್ರೆ. ಅಲ್ಲಿಗೆ ಐ ಬಡ್ಡಿ 200 ರೂಪಾಯಿ ಆಯ್ತು. ನೋಡಿ, ಈಗ ಬರೀತೀನಿ ನೋಡಿ. ಐ ಅಂದ್ರೆ 200, ಅಸಲು 100 ರೂಪಾಯಿ, ಟೈಮ್ ಅಂದ್ರೆ ಎಷ್ಟು? 5 ವರ್ಷಕ್ಕೆ, ರೇಟ್ ನಮಗೆ ಗೊತ್ತಿಲ್ಲ, ಡಿವೈಡೆಡ್ ಬೈ. ನೋಡಿ ಎಷ್ಟು ಸಿಂಪಲ್ ಆಗಿ ಬರ್ದೆ ನೋಡಿ ನಾನು. ಪಿ ಅಂದ್ರೆ ಅಸಲು, ಪಿ ಅಂದ್ರೆ ಅಸಲು 100 ರೂಪಾಯಿ, ಅಸಲು 100 ರೂಪಾಯಿ, 5 ವರ್ಷಗಳು ಟೈಮು, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು, 200 ರೂಪಾಯಿ ಬಡ್ಡಿ. 200 ರೂಪಾಯಿ ಬಡ್ಡಿ ಕೊಟ್ಟಿಲ್ಲ ಅವರು, ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ. ಇಮ್ಯಾಜಿನ್ ಅಂತ ಅಂದ್ರೆ ಒಂದಷ್ಟು ಮೊತ್ತವು 3ರಷ್ಟು ಆಗದು, ಅಲ್ಲಿಗೆ 2ರಷ್ಟು ಬಡ್ಡಿ ಕೊಡ್ತಾರೆ. ಇಲ್ಲಿ 100 ಮತ್ತೆ 100 ಕ್ಯಾನ್ಸಲ್ ಆಗಿ ನೋಡಿ. ಇಲ್ಲಿ ಭಾಗಿಸ್ತೀನಿ ನೋಡಿ. 5 ಒಂದ್ಲಿ 5, 5 4ಲಿ ಇಲ್ಲೊಂದು 0 ಐತೆ ಬರೀ. ಅಲ್ಲಿಗೆ 40%. ಅಂದ್ರೆ ಒಂದಷ್ಟು ಮೊತ್ತ ನಮ್ಗೆ 5 ವರ್ಷಕ್ಕೆ ನಮ್ಗೆ 3 ಪಟ್ಟು ಆಗ್ಬೇಕು ಅಂತ ಅಂದ್ರೆ 40% ಇಂಟ್ರೆಸ್ಟ್ ಕೊಡ್ಬೇಕು. 1 ಲಕ್ಷನ ಬ್ಯಾಂಕ್ಗೆ ಇಟ್ರೆ ನೀವು 5 ವರ್ಷದಲ್ಲಿ ನಿಮ್ಗೆ 3 ಲಕ್ಷ ಅವರು ವಾಪಸ್ ಕೊಡ್ಬೇಕು ಅಂತ ಅಂದ್ರೆ ಅವರು 40% ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗತ್ತೆ ಅವರು. ಇದು ಒಂದು ಕ್ರಮ. ನಮ್ಗೆ ನೋಡಿ ಇಲ್ಲಿ ಏನಿಲ್ಲ ಈಗ ಕೊಟ್ಟಿರೋದು. ಒಂದಷ್ಟು ಮೊತ್ತವು 3ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ಬಹಳ ಅಲ್ಲಿ ನಮ್ಗೇನು ಅಸಲು ಗೊತ್ತಿಲ್ಲ, ಬಡ್ಡಿ ಗೊತ್ತಿಲ್ಲ, ಅವ್ರು ಕೊಟ್ಟಿರೋದು ಒಂದೇ ಟೈಮ್, ಕೇಳಿರೋದು 6. ಒಂದೇ ಒಂದು ಅಂಶವನ್ನ ಇಟ್ಕೊಂಡು ನಾವು ಬಡ್ಡಿಯ ದರವನ್ನ ಕಂಡುಹಿಡಿಯಬೇಕು ಅಂತ ಹೇಳಿದಾಗ ಅವರು ಇದು ಬಹಳ ಮುಖ್ಯವಾಗಿ ನಮಗೆ ಬರುತ್ತಿದೆ. ಒಂದಷ್ಟು ಮೊತ್ತವು 3ರಷ್ಟಾಗಲು ಅಂತ ಅಂದ್ರೆ ನಾವು ಅಸಲನ್ನ 1ರಷ್ಟು ಅಂತ ಅಂದ್ರೆ 3ರಷ್ಟು ಅವ್ರು ವಾಪಸ್ ಕೊಡ್ತಾರೆ ಅಂತ ಅಂದ್ರೆ 2ರಷ್ಟನ್ನ ನಮ್ಗೆ ಬಡ್ಡಿ ಕೊಡ್ತಾರೆ. ಅಲ್ಲಿಗೆ 1ರಷ್ಟು ಅಂತ ಅಂದ್ರೆ ಅದನ್ನ 100 ರೂಪಾಯಿ ಅಂತ ಇಟ್ಕೊಳ್ಳಿ, 3ರಷ್ಟು ಅಂತ ಅಂದ್ರೆ 300 ರೂಪಾಯಿ ಆಗುತ್ತೆ, 2ರಷ್ಟು ಬಡ್ಡಿ ಅಂತ ಅಂದ್ರೆ 200 ರೂಪಾಯಿ ಬಡ್ಡಿ ಆಗುತ್ತೆ. ಇಷ್ಟು ಇಮ್ಯಾಜಿನ್. ನಮಗೆ PTR/100 ಅಂತ ಅನ್ನೋದು ಎಲ್ಲೂ ಚೇಂಜ್ ಆಗಲ್ಲ. ಅದೊಂದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಕ್ವಶನ್ ಹೆಂಗಾದ್ರೂ ಟ್ವಿಸ್ಟ್ ಮಾಡಿಕೊಡ್ಲಿ, ಆರಾಮಾಗಿ ಕ್ವಶನ್ಗೆ ಆನ್ಸರ್ ಮಾಡಿ. ಓಕೆನಾ? ಇದು ಒಂದು ಪ್ರಶ್ನೆ. ಇದನ್ನೇ ಸ್ವಲ್ಪ ಚೇಂಜ್ ಮಾಡ್ತೇನೆ. ಈಗ ನೀವು ಆಲ್ಮೋಸ್ಟ್ ಒಂದಷ್ಟು ಟ್ರ್ಯಾಕ್ ಬಂದಿದ್ದೀರಿ. ಈಗ ನೆಕ್ಸ್ಟ್ ಈಗ ಏನು ಮಾಡಬೇಕು, ಅಲ್ಲಿ ನಾವು ಕೊಟ್ಟ ತಕ್ಷಣ 2ರಷ್ಟು, 5ರಷ್ಟು, 4ರಷ್ಟು, 3ರಷ್ಟು ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಹೇಗೆ ಅದನ್ನ ಅಂತ ಅನ್ನೋದನ್ನ ಈಗ ಇನ್ನೊಂದು ಕ್ವಶನ್ ಈಗ ನಾನು ತಗೋತೀನಿ ನೋಡಿ. ಈಗ ಫ್ರೆಂಡ್ಸ್, ಒಂದಷ್ಟು ಮೊತ್ತವು ಶೇಕಡ 10 ಬಡ್ಡಿ ದರದಂತೆ 3ರಷ್ಟಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ
ನೋಡಿ ಈಗ ಇದನ್ನೇ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಇನ್ ವಾಟ್ ಟೈಮ್ ಸಮ್ ಅಮೌಂಟ್ ವಿಲ್ ಬಿ 3 times at the rate of 10% per annum. 10% per annum. According to simple interest, some amount will be 3 times. In how much time to take? How much time to take to getting 3 times at the rate of 10% per annum. 10% per annum. ಶೇಕಡ 10 ಬಡ್ಡಿ ದರದಂತೆ ಒಂದಷ್ಟು ಮೊತ್ತವು ಮೂರರಷ್ಟಾಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಫ್ರೆಂಡ್ಸ್, ಈಗ ನಾನು ನೇರವಾಗಿ ಕ್ವಶನ್ ಕೊಟ್ಟು ಹೋಗ್ತೇನೆ. ಏನು ಕೊಟ್ಟಿದ್ದಾರೆ ಅವರು? ಶೇಕಡ 10 ಬಡ್ಡಿ ದರದಂತೆ, ಇದೊಂದೇ ಕೊಟ್ಟಿದ್ದಾರೆ. ಶೇಕಡ 10 ಬಡ್ಡಿ ದರದಂತೆ ಎಷ್ಟು ಸಮಯ ಅಂತ ಅಂದ್ರೆ ನಾವು ಟಿ ಕಂಡುಹಿಡಿಯಬೇಕು. ಶೇಕಡ 10 ಬಡ್ಡಿ ದರದಂತೆ ಆರ್ ಕೊಟ್ಟಿದ್ದಾರೆ ಅವರು 10% ಅಂತ ಕೊಟ್ಟವ್ರೆ. 10 ಬಡ್ಡಿ ದರ ಅಂತ ಕೊಟ್ಟವ್ರೆ. ಮೂರರಷ್ಟಾಗಲು ಡೈರೆಕ್ಟ್ ಆಗಿ ಬರ್ಕೋಬಹುದು ನೀವು. ಈಗ ನೋಡಿ, ಒಂದಷ್ಟು ಮೊತ್ತವು ಅಂತ ಅಂದ್ರೆ 100 ರೂಪಾಯಿ, ಮೂರರಷ್ಟು ಅಂತ ಅಂದ್ರೆ 300 ರೂಪಾಯಿ, ಬಡ್ಡಿ ಎಷ್ಟು? 200. ಡೈರೆಕ್ಟ್ ಆಗಿ ಬರೀಬಹುದು ನೀವು. ನೋಡಿ, ಇಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ ಪಿ ಟಿ ಆರ್ ನೋಡಿ, ಇಲ್ಲಿ ಬರದೆ, ಇಲ್ಲಿ ಪಿ ಎ ಐ ಯಾವುದು ಬೇಡ. ನೋಡಿ, ನಾನು ಹೇಳ್ತಾ ಇದ್ದೀನಿ ಇದೆಲ್ಲ. ಇದನ್ನ ಕೇಳಿದರೆ, ಇದನ್ನ ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಒಂದಷ್ಟು ಮೊತ್ತವು ಮೂರರಷ್ಟಾಗಲು ಇದನ್ನು ತಗೋತೀನಿ. ಒಂದಷ್ಟು ಮೊತ್ತವು ಮೂರರಷ್ಟಾಗಲು. ನೋಡಿ, ಈಗ ಒಂದಷ್ಟು ಮೊತ್ತವು ಮೂರರಷ್ಟಾಗಲು ಅಂದ್ರೆ ಮೂರರಷ್ಟು ಅಂತ ಅಂದ್ರೆ 2ರಷ್ಟು ಬಡ್ಡಿ, 5ರಷ್ಟು ಅಂತ ಅಂದ್ರೆ 4ರಷ್ಟು ಬಡ್ಡಿ, 6ರಷ್ಟು ಆಗುತ್ತೆ 5ರಷ್ಟು ಬಡ್ಡಿ. ಯಾಕಂದ್ರೆ ಒಂದು ಟೈಮ್ ನಮ್ದು ಅಸಲದು. ನೋಡಿ, ಈಗ 3ರಷ್ಟು ಅಂತ ಅಂದ್ರೆ 2ರಷ್ಟು 200 ರೂಪಾಯಿ ಬಡ್ಡಿ, ಅಲ್ಲಿಗೆ ಅಸಲು 100 ರೂಪಾಯಿ ಇಂಟು ಟೈಮ್ ಗೊತ್ತಿಲ್ಲ ನಮಗೆ 10% ಡಿವೈಡೆಡ್ ಬೈ 2. ನೋಡಿ, 2 ಕ್ಯಾನ್ಸಲ್ ಆಯಿತು, 0 ಕ್ಯಾನ್ಸಲ್ ಆಯಿತು. ಈಕ್ವಲ್ಸ್ 20 ವರ್ಷಗಳು. ಸೊ ಟಿ 20 ವರ್ಷಗಳು ಅಂದ್ರೆ ಫ್ರೆಂಡ್ಸ್, ಈಗ ಇಲ್ಲಿ ನಮ್ಗೆ ನೋಡಿ, ಶೇಕಡ 10 ಬಡ್ಡಿ ದರದಂತೆ ಒಂದಷ್ಟು ಮೊತ್ತ ಏನಾದ್ರೂ ಮೂರರಷ್ಟಾಗಬೇಕು ಅಂತ ಅಂದ್ರೆ ನಾವು 20 ವರ್ಷಗಳನ್ನ ಕಾಯ್ಬೇಕಾಗುತ್ತೆ. 20 ವರ್ಷಗಳಿಗೆ ಒಂದಷ್ಟು ಮೊತ್ತವು ನಮಗೆ ಮೂರರಷ್ಟಾಗುತ್ತೆ. ನೋಡಿ, ಈಗ ಫ್ರೆಂಡ್ಸ್, ಇದೆರಡೂ ಕ್ವಶನ್ ಅಲ್ಲಿ ಒಂದು ತೀರ್ಮಾನಕ್ಕೆ ಬರ್ಬೋದು. ನೋಡಿ, ಇಲ್ಲಿ ಒಂದಷ್ಟು ಮೊತ್ತವು ಮೂರರಷ್ಟಾಗೋದಕ್ಕೆ ಬರೀ 5 ವರ್ಷ ತಗೋತಾವ. ಇಲ್ಲಿ ಒಂದಷ್ಟು ಮೊತ್ತ ಮೂರರಷ್ಟಾಗೋದಕ್ಕೆ 20 ವರ್ಷ ತಗೋತಾವ. ಕಾರಣ ಇಷ್ಟೇನೆ, ಬಡ್ಡಿಯ ದರ ಹೆಚ್ಚಾದಂತೆಲ್ಲ ತೆಗೆದುಕೊಳ್ಳುವ ಸಮಯ ಕಮ್ಮಿ ಆಗುತ್ತೆ. ಬಡ್ಡಿ ದರ ಕಮ್ಮಿ ಆದಂತೆಲ್ಲ ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತೆ. ನಮಗೆ ಹೆಚ್ಚು ಅಮೌಂಟ್ ಸಿಗಬೇಕು ಅಂತ ಅಂದ್ರೆ ನಾವು ಹೆಚ್ಚು ಕಾಲ ಕಾಯಬೇಕು. ಬಡ್ಡಿಯ ದರ ಕಮ್ಮಿ ಇದ್ದಾಗ, ಬಡ್ಡಿಯ ದರ ಹೆಚ್ಚಾಗಿದ್ದಾಗ ಅಷ್ಟೇ ಅಮೌಂಟ್ ನಮಗೆ ಬಹಳ ಕಡಿಮೆ ಅವಧಿಯಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಇದು ಒಂದು. ನಾನೀಗ ಇದುವರೆಗೆ ನಾನು ನಿಮ್ಗೆ ಹೇಳಿದ್ದೇನು ಅಂತ ಅಂದ್ರೆ ಐ ಈಕ್ವಲ್ಸ್ ಪಿ ಟಿ ಆರ್ ಬೈ 100 ನಲ್ಲಿ ಒಂದು ನೋಡಿ, ಪಿ ಟಿ ಆರ್ ಐ ಅದರಲ್ಲಿ 3 ಟರ್ಮ್ ಕೊಟ್ಟು 1 ಟರ್ಮ್ ಕಂಡುಹಿಡಿಯೋದು. ಅಥವಾ ಇಲ್ಲಿ ನಮಗೆ ಕೊಟ್ಟಿರೋದು ಒಂದೇ ಟರ್ಮ್, ಒಂದು ಟರ್ಮ್ ನ ಕಂಡುಹಿಡಿಬೇಕು ಅಂತ ಅಂದ್ರೆ ಅದನ್ನ ಯಾವ ರೀತಿ ಇಮ್ಯಾಜಿನ್ ಮಾಡಿಕೊಂಡು ನಾವು ಆ ಪ್ರಶ್ನೆಯನ್ನ ಆನ್ಸರ್ ಮಾಡ್ತೀವಿ ಅಂತ. ಓಕೆನಾ ಫ್ರೆಂಡ್ಸ್? ಆಯ್ತು. ನೆಕ್ಸ್ಟ್ ಈಗ ನೋಡಿ, ಈಗ ಫ್ರೆಂಡ್ಸ್ ಇದನ್ನು ಕಂಬೈನ್ ಮಾಡೋದು ಕ್ವಶನ್. ಫ್ರೆಂಡ್ಸ್, 2008 ಅನ್ಕೋತೀನಿ, 2008 KS ಎಕ್ಸಾಮಲ್ಲಿ 2008 ಅಥವಾ 10 ಅಲ್ಲಿ ಒಂದು KS ಪರೀಕ್ಷೆನಲ್ಲಿ ಒಂದು ಕ್ವಶನ್ ಹೇಗೆ ಕೊಟ್ಟವ್ರೆ ಅಂದರೆ ನೋಡಿ, ಈ ರೀತಿ ಐತೆ ಕ್ವಶನ್. ಅದು ನಾನು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಕ್ವಶನ್ ತಗೋತೀನಿ, ಅದೇ ಕ್ವಶನ್ ತಗೊಳ್ಳೋದಿಲ್ಲ. ನೋಡಿ, ಈಗ ಈ ರೀತಿ ಕ್ವಶನ್, ಅದು ಒಂದೇ ಎಕ್ಸಾಮ್ ಅಲ್ಲ, RRB ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಕೂಡ ತುಂಬ ಹೆಚ್ಚಿನ ಕ್ವಶನ್ ಅನ್ನ ಈಗ ನಾವು ನೋಡ್ಬೋದಿಲ್ಲ. ಒಂದಷ್ಟು ಮೊತ್ತವು 2ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ 5 ವರ್ಷಗಳನ್ನು ತೆಗೆದುಕೊಂಡರೆ ಅದೇ ಮೊತ್ತವು 4ರಷ್ಟಾಗಲು ನೆಕ್ಸ್ಟ್ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ?
ಕ್ವಶನ್ 1 ಇದು 4ರಷ್ಟಾಗೋದಕ್ಕೆ, ಕ್ವಶನ್ 2 5ರಷ್ಟಾಗಲ್ಲ, ಕ್ವಶನ್ 3 6ರಷ್ಟಾಗಲ್ಲ, ಕ್ವಶನ್ 4 4ರಷ್ಟಾಗಲ್ಲ. ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಇಷ್ಟು ಕ್ವಶನ್. ಓಕೆ ಫ್ರೆಂಡ್ಸ್, ಈಗ ನೀವು ನೋಡಿ ಈ ಪ್ರಶ್ನೆಯನ್ನ ನಾನು ತಗೊಂಡೆ. ಒಂದಷ್ಟು ಮೊತ್ತವು 2ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ ಅದೇ ಮೊತ್ತವು 4ರಷ್ಟಾಗಲು 5ರಷ್ಟಾಗಲು 6ರಷ್ಟಾಗಲು. ಯೂಶುವಲಿ ನೋಡಿ ಈ ತರದ ಕ್ವಶನ್ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ನಿಮ್ಮ ತಲೆಯಲ್ಲಿರಲಿ, ಒಂದು ನೋಡಿ, ಒಂದಷ್ಟು ಮೊತ್ತವು 2ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಂಡರೆ ಅದೇ ಮೊತ್ತವು 4ರಷ್ಟಾಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? 10 ವರ್ಷ ಗ್ಯಾರಂಟಿ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಡೆಫಿನೆಟ್ ಆಗಿ 10 ವರ್ಷ ಕೊಟ್ಟಿರ್ತಾರೆ. ಯಾಕೆಂದ್ರೆ 5ರಷ್ಟಾದ್ಮೇಲೆ 2ರಷ್ಟಾಗೋದಕ್ಕೆ 5 ವರ್ಷ ತಗೊಂಡ್ಮೇಲೆ 4ರಷ್ಟಾಗೋದಕ್ಕೆ ಆಬ್ವಿಯಸ್ಲಿ 10 ವರ್ಷ ಆಗೇ ಆಗುತ್ತೆ. ಅಲ್ಲಿ ಆಪ್ಷನ್ ಡೆಫಿನೆಟ್ ಇರ್ತದೆ. ತುಂಬಾ ಜನ ಅದನ್ನೇ ಆನ್ಸರ್ ಬರೆಯೋದು, ಅದನ್ನ ಆಗದು. ಲಾಸ್ಟ್ ನೋಡಿ, KS ಎಕ್ಸಾಮ್ ತೆಗೆದು ನೋಡಿ, KS ಎಕ್ಸಾಮ್ ಕ್ವಶನ್ ಪೇಪರ್ನಲ್ಲಿ ಸೇಮ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ತೆಗೆದು ನೋಡಿ. ನಿಮ್ಗಲ್ಲಿ ಅವ್ರು 4 ವರ್ಷ ಕೊಟ್ಟಿದ್ದಾರೆ ಅನ್ಕೋತೀನಿ. ಒಂದಷ್ಟು ಮೊತ್ತವು ಸರಳ ಬಡ್ಡಿಯ ದರದಂತೆ 2ರಷ್ಟಾಗಲು 4 ವರ್ಷಗಳನ್ನು ತೆಗೆದುಕೊಂಡರೆ ಅದೇ ಮೊತ್ತವು 4ರಷ್ಟಾಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? 4ರಷ್ಟು 4 ವರ್ಷ ಅಂತ ಕೊಟ್ಬಿಟ್ಟು ಡೆಫಿನೆಟ್ ಆಗಿ ಆಪ್ಷನ್ ಅಲ್ಲಿ 8 ವರ್ಷ ಕೊಟ್ಟವರಲ್ಲಿ ಹೇಗೆ ಬರುತ್ತೆ? ಫಸ್ಟ್ ಈಗ ನೋಡಿ, ಈಗ ಈ ಕ್ವಶನ್ ಆನ್ಸರ್ ತುಂಬಾ ಸಿಂಪಲ್. ಈಗ ನಾನು ಅದನ್ನ ಕಂಪ್ಲೀಟ್ ಆಗಿ ಬರೆಯಕ್ಕೆ ಹೋಗೋದಿಲ್ಲ, ಪ್ರತಿಯೊಂದನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದನ್ನ ನಾನು ನಿಮ್ಗೆ ಅದನ್ನು ಹೇಳ್ತಾ ಇದ್ದೆ. ಫ್ರೆಂಡ್ಸ್, ಫಸ್ಟ್ ಒಂದಷ್ಟು ಮೊತ್ತವು 2ರಷ್ಟಾಗಲು ಕೊಡ್ತಾರೆ 5 ವರ್ಷಗಳನ್ನು ತೆಗೆದು. ಓಕೆ, 4ರಷ್ಟಾಗೋದಕ್ಕೆ 5ರಷ್ಟಾಗೋದಕ್ಕೆ ಇದು ತಗೊಳ್ಳಿ. ನೋಡಿ, ಫಸ್ಟ್ 5 ವರ್ಷಗಳು T ಕೊಟ್ಟರೆ. ಓಕೆ, ಒಂದಷ್ಟು ಮೊತ್ತವು 2ರಷ್ಟಾಗೋದಕ್ಕೆ, ಒಂದಷ್ಟು ಮೊತ್ತವು 2ರಷ್ಟಾಗೋದಕ್ಕೆ ಫಸ್ಟ್ ನಾವು ಬಡ್ಡಿಯ ದರ ಕಂಡು. ಫ್ರೆಂಡ್ಸ್, ಈಗ ಒಂದು ತಿಳ್ಕೊಳ್ಳಿ, ಒಂದಷ್ಟು ಮೊತ್ತವು 2ರಷ್ಟಾಗೋದಕ್ಕೆ 5 ವರ್ಷ ತಗೊಂಡ್ರೆ 4ರಷ್ಟಾಗೋದಕ್ಕೆ 5ರಷ್ಟಾಗೋದಕ್ಕೆ 6ರಷ್ಟಾಗೋದಕ್ಕೆ ಇಲ್ಲಿ 3ರಷ್ಟಾಗೋದಕ್ಕೆ ಇಲ್ಲಿ ಅದು ತೆಗೆದುಕೊಳ್ಳುವ ಸಮಯ ಬದಲಾವಣೆ ಆಗುತ್ತೆ ಹೊರತು ಬಡ್ಡಿಯ ದರ ಚೇಂಜ್ ಆಗೋದಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬಡ್ಡಿಯ ದರ ಅಷ್ಟೇ ಇರ್ತದೆ. ಈಗ ನೀವು ಒಂದಷ್ಟು ಮೊತ್ತವನ್ನ ಇಟ್ಟಿರ್ತೀರಿ ಬ್ಯಾಂಕ್ಗೆ, ಒಂದಷ್ಟು ಅಮೌಂಟ್ ಅನ್ನ ಇಟ್ಬಿಟ್ಟು 1 ವರ್ಷ ಆದ್ಮೇಲೆ ಹೋಗಿ ನೀವು 1 ಲಕ್ಷ ದುಡ್ಡು ಇಟ್ಟಿದ್ದೀರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. 1 ವರ್ಷ ಆದ್ಮೇಲೆ ಬ್ಯಾಂಕ್ ಹೋಗ್ತಾರೆ, ಅವ್ರು 1,10,000 ರೂಪಾಯಿ ಕೊಡ್ತಾರೆ. ಬಟ್ 10,000 ರೂಪಾಯಿ ಬೇಡ, ನನ್ಗೆ ಇನ್ನೂ ಒಂದು 10,000 ರೂಪಾಯಿ ಬಡ್ಡಿ ಬೇಕು ಅಂತ ಅಂದ್ರೆ ಅವ್ರು ಏನಂತಾರೆ, ಇನ್ನೊಂದಷ್ಟು ಸಮಯವನ್ನು ಬಿಟ್ಕೊಂಡು ಬನ್ನಿ ಅಂತಾರೆ. ನೀವು ಎಷ್ಟು ಬೇಕಾದ್ರೂ ಕೇಳಿ, ಅವರು ಅಷ್ಟು ಅಮೌಂಟ್ ಅನ್ನ ಕೊಡ್ತಾರೆ. ಬಟ್ ಅದಕ್ಕೆ ತಕ್ಕಂತೆ ಯು ಶುಡ್ ವೆಯ್ಟ್ ದ ಟೈಮ್, ಅಪ್ ಟು ದ ಟೈಮ್. ಅಂದ್ರೆ ಅಲ್ಲಿವರೆಗೆ ನಾವು ಕಾಯ್ಬೇಕು. ನಾವು ಯಾಕೆ ಅಂದ್ರೆ ಬಡ್ಡಿಯ ದರ ಚೇಂಜ್ ಆಗಲ್ಲ, ಬಡ್ಡಿಯ ದರ ಅಷ್ಟೇ ಇರ್ತದೆ. ಹಾಗಾಗಿ ಫಸ್ಟ್ ನಾವಿಲ್ಲಿ ಬಡ್ಡಿಯ ದರ ಕಂಡು ಇಟ್ಕೊಳ್ಳೋಣ. ನೋಡಿ, ಈಗ ಒಂದಷ್ಟು ಮೊತ್ತವು 2ರಷ್ಟಾಗಲ್ಲ. ಫ್ರೆಂಡ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದಷ್ಟು ಮೊತ್ತವು 2ರಷ್ಟಾಗಲು, ಒಂದಷ್ಟು ಮೊತ್ತ ಅಂದ್ರೆ ಅಸಲು, 2ರಷ್ಟು ಅಂತ ಅಂದ್ರೆ 1ರಷ್ಟು ನಮ್ಮ ಅಸಲು, ಇನ್ನು 1ರಷ್ಟು ಬಡ್ಡಿ. ಅಲ್ಲಿಗೆ 100 ರೂಪಾಯಿನ ಬ್ಯಾಂಕ್ಗೆ ಇಟ್ಟರೆ ನೀವು, ಅವರು 200 ರೂಪಾಯಿಯನ್ನ ವಾಪಸ್ ಕೊಡ್ತಾರೆ. ನಮಗೆ 200 ರೂಪಾಯಿ ವಾಪಸ್ ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿಗೆ 100 ರೂಪಾಯಿಯನ್ನ ಬಡ್ಡಿ ಕೊಟ್ಟವರು. ನೋಡಿ, 100 ರೂಪಾಯಿ ಬಡ್ಡಿ, 100 ರೂಪಾಯಿ ಅಸಲು. ಟೈಮ್ ಗೊತ್ತಿಲ್ಲ ನಮ್ಗೆ, ಟೈಮು 5 ವರ್ಷ ಕೊಟ್ಟಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ, ಟೈಮ್ 5 ವರ್ಷ ಕೊಟ್ಟವ್ರೆ. ಗೊತ್ತಿಲ್ಲ ಬಡ್ಡಿಯ ದರ, ಡಿವೈಡೆಡ್ ಬೈ ನೋಡಿ 2 ಕ್ಯಾನ್ಸಲ್ ಆಯ್ತು. 5 ಒಂದ್ಲೆ 5 2 0, ಅಲ್ಲಿಗೆ 20% ಬಂತು. ನೋಡಿ, 20% ಬಂತು, 20% ಬಂತು. ಈಗ ನೆಕ್ಸ್ಟ್, ಈಗ 4ರಷ್ಟು ನೋಡಿ, ಈಗ ಇಲ್ಲಿ 4ರಷ್ಟು ಕಂಡಿದ್ದೀವಿ, 4ರಷ್ಟು ಕಂಡಿದ್ದೀಯಾ? ಫ್ರೆಂಡ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 4ರಷ್ಟು ಅಂತ ಅಂದ್ರೆ 3ರಷ್ಟು ಬಡ್ಡಿ. ಯಾಕಂದ್ರೆ 1ರಷ್ಟು ಬಿಟ್ಬಿಡಿ, ನಿಮ್ಮ ಅಸಲು ಅದು. 4ರಷ್ಟು ಅಂತ ಅಂದ್ರೆ ಇಲ್ಲಿ ನಾವು 300 ಬರಿಬೇಕು, ಈಕ್ವಲ್ಸ್ 100 ರೂಪಾಯಿ ಅಸಲು ಇಂಟು ಟೈಮ್ ಗೊತ್ತಿಲ್ಲ, ಇಲ್ಲಿ ಬಡ್ಡಿಯ ದರ ಬಂದೈತೆ 20, ಡಿವೈಡೆಡ್ ಬೈ ನೋಡಿ 2 ಕ್ಯಾನ್ಸಲ್ ಆಯ್ತು, 1 0 ಕ್ಯಾನ್ಸಲ್ ಆಯ್ತು. 2ರಿಂದ 15 ಸಲ ಭಾಗವಾಯ್ತದ ನೋಡಿ, ಹಾಗೆ 15 ವರ್ಷ ಬಂತು. ಓಕೆನಾ? ನೆಕ್ಸ್ಟ್, ಈಗ ಆ 5ರಷ್ಟು ಮಾಡ್ತೀನಿ. 5ರಷ್ಟು ಎಷ್ಟು ವರ್ಷ ಬೇಕು? 5ರಷ್ಟು
5ರಷ್ಟು ಅಂತ ಅಂದರೆ 400 ರೂಪಾಯಿ ಬಡ್ಡಿ, 100 ರೂಪಾಯಿ ನಮ್ಮ ಅಸಲು, ಟೈಮ್ ಗೊತ್ತಿಲ್ಲ, ಇಂಟು 20 ರೇಟ್ ಆಫ್ ಇಂಟ್ರೆಸ್ಟ್ ಅದು ಚೇಂಜ್ ಆಗಲ್ಲ, 100 ಕ್ಯಾನ್ಸಲ್ ಆಯಿತು, 0 ನೋಡಿ, 2 1 2 ಅಲ್ಲಿಗೆ 20, ಅಲ್ಲಿಗೆ 20 ವರ್ಷಗಳು, 15 ವರ್ಷಗಳು. ಓಕೆನಾ? 5ರಷ್ಟು ಆಯಿತು. 6ರಷ್ಟು ಮಾಡೋಣ. 6ರಷ್ಟು ನೋಡಿ, 6ರಷ್ಟು ಆಗೋದಕ್ಕೆ ಸಮಯ ಎಷ್ಟು ಬೇಕು ನೋಡಿ. ಈಗ 6ರಷ್ಟು ಅಂತ ಅಂದರೆ 500 ರೂಪಾಯಿಗಳು ಬಡ್ಡಿ, 500 ಬಡ್ಡಿ. ಯಾಕೆಂದ್ರೆ 6ರಷ್ಟು ಅಂತ ಅಂದರೆ ಒಂದು ಬಿಟ್ಬಿಡಿ, ನಮ್ದು ಒನ್ ಟೈಮ್ ನಮ್ಮ ಅಸಲು. ನೆಕ್ಸ್ಟ್ ಅಸಲು 100 ರೂಪಾಯಿ, ಟೈಮು, ರೇಟ್ ಆಫ್ ಇಂಟ್ರೆಸ್ಟ್ 20% ಚೇಂಜ್ ಆಗಲ್ಲ, ಡಿವೈಡೆಡ್ ಬೈ 100 ಕ್ಯಾನ್ಸಲ್ ಆಯಿತು, 2 2ರಿಂದ 25 ಅಲ್ಲೇ 25 ವರ್ಷಗಳು. ನೆಕ್ಸ್ಟ್ 3ರಷ್ಟು ನೋಡಿ. ಈಗ 3ರಷ್ಟು ಅಂತ ಅಂದ್ರೆ 3ರಷ್ಟನ್ನ ನಿಮಗೆ ಕೊಟ್ಟವ್ರೆ, 1ರಷ್ಟು ಬಿಟ್ಬಿಡಿ, ಇನ್ನು 2ರಷ್ಟು, ಅಲ್ಲಿ 200 ರೂಪಾಯಿ ಬಡ್ಡಿ, 200 100 ರೂಪಾಯಿ ನಮ್ಮ ಅಸಲು, ಕಾಲ ಗೊತ್ತಿಲ್ಲ, ಬಡ್ಡಿ ಅದರ 20%, ಡಿವೈಡೆಡ್ ಬೈ 100, 0 ಕ್ಯಾನ್ಸಲ್ ಆಯಿತು, 2ರಿಂದ 10 ಸಲ ಭಾಗ ಆಯಿತು, ಅಂದರೆ 10 ವರ್ಷಗಳು. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು 4 ಕ್ವಶನ್ ಆನ್ಸರ್ ಮಾಡಿ ಅಪ್ಲಿಕಬಲ್ ಆಗಿ ಕೇಸ್ ಎಕ್ಸಾಮಲ್ ಕೇಳಿರೋದು. RRB ಬ್ಯಾಂಕ್ ಎಕ್ಸಾಮಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಇಂಥ ಪ್ರಶ್ನೆ ನಮಗೆ ನೇರವಾಗಿ PTR by 100 ಯಾವುದೋ ಒಂದು ಕ್ವಶನ್ ಆನ್ಸರ್ ಮಾಡ್ತೀವಿ ಅನ್ನೋದಕ್ಕಿಂತ ಈ ಥರದ ಪ್ರಶ್ನೆಗಳನ್ನ ನಾವು ಹೆಚ್ಚೆಚ್ಚು ಕ್ವಶನ್ ಆನ್ಸರ್ ಮಾಡಬೇಕು. ಆಗಲೇ ನಾವು ಹೆಚ್ಚು ನಾವು ಬೇರೆಯವರು ಕಂಪೇರ್ ಮಾಡಿಕೊಂಡ್ರೆ ನಾವು ಒಂದು ಒಳ್ಳೆ ಸ್ಕೋರ್ ಆಗುತ್ತೆ, ನಮಗೊಂದು ಒಳ್ಳೆ ರ್ಯಾಂಕಿಂಗ್ ಬರೋದು ಅಂಥ ಸಂದರ್ಭ. ಇಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡಬೇಕು. ಯಾವುದೋ ಒಂದು ಈಸಿಯಾಗಿರೋ ಕ್ವಶನ್ನು ಎಲ್ಲರೂ ಆನ್ಸರ್ ಮಾಡೋರೆ, ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದರೆ ಖಂಡಿತ ನಂದು ಗ್ರೇಟ್ನೆಸ್ ಏನಿಲ್ಲ ಅಲ್ಲಿ. ಕೆಲವರು ಕ್ವಶನ್ ಆನ್ಸರ್ ಮಾಡೋಕ್ಕಾಗದೇ ಇರೋದು, ತುಂಬ ಕ್ಯಾಂಡಿಡೇಟ್ಸು, ತುಂಬ ನಿಮ್ಮ ಫ್ರೆಂಡ್ಸು ಕಷ್ಟ ಈ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಅಂತ ಅನ್ನೋದನ್ನು ನೀವು ಆನ್ಸರ್ ಮಾಡಿದಾಗ ನಿಜವಾಗ್ಲೂ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡ್ಬೋದು, ಒಂದು ಒಳ್ಳೆ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಥರದ ಪ್ರಶ್ನೆಗಳು, ಚಾಲೆಂಜಿಂಗ್ ಆಗಿರೋ ಪ್ರಶ್ನೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಅದರಲ್ಲಿ ನಾವು ಆನ್ಸರ್ ಮಾಡಬೇಕು, ಅದರಲ್ಲಿ ನಾವು ಯಶಸ್ಸನ್ನು ಕಾಣಬೇಕು. ಓಕೆ ಓಕೆ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಸುಮ್ಮನೆ ಇಲ್ಲಿ ಜಸ್ಟ್ ಬರೆದ್ಬಿಟ್ಟು ಅದನ್ನು ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ 4ರಷ್ಟು 3ರಷ್ಟಿಂದ ಸ್ಟಾರ್ಟ್ ಮಾಡ್ತೀವಿ. 3ರಷ್ಟಕ್ಕೆ ಎಷ್ಟು ವರ್ಷ ಬಂತು? 3ರಷ್ಟಕ್ಕೆ 10 ವರ್ಷ ಬಂತು, 10 ವರ್ಷ. 4ರಷ್ಟಕ್ಕೆ ಎಷ್ಟು ಬಂತು? 15 ವರ್ಷ ಬಂತು. 5ರಷ್ಟಕ್ಕೆ ಎಷ್ಟು ಬಂತು? 5ರಷ್ಟಕ್ಕೆ 20 ವರ್ಷ ಬಂತು, 20 ವರ್ಷ ಬಂತು. 6ರಷ್ಟಕ್ಕೆ ಎಷ್ಟು ಬಂತು? 25 ವರ್ಷ ಬಂತ. 6ರಷ್ಟಕ್ಕೆ 6 ಟೈಮ್ಸ್ ಇಲ್ಲ ಇದೆ, 25 ವರ್ಷ ಬಂತು, 25 ವರ್ಷ ಬಂತು. ನೋಡಿ, ಈಗ ಇದು ಆನ್ಸರ್ ಇಲ್ಲಿ ಮಾಡ್ತೀನಿ. ಓಕೆನಾ? ಈಗ ಇದನ್ನ ನಾನೊಂದು ಶಾರ್ಟ್ ಫಾರ್ಮಲ್ಲಿ ಬರ್ತೀನಿ. ಕ್ವಶನ್ ಇಷ್ಟಾದರೂ ಆಗಲಿ ನೋಡಿ, ಇಲ್ಲಿ ಆನ್ಸರ್ ಮಾಡಿಬಿಟ್ಟಿದ್ದೇನೆ. ನಾನು ಇದನ್ನು ಒಂದು ಶಾರ್ಟ್ ಫಾರ್ಮಲ್ಲಿ ಬರೆದು ತೋರಿಸ್ತೇನೆ. ಎಷ್ಟು ಸಿಂಪಲ್ ಆಗಿ ಕ್ವಶನ್ ಆನ್ಸರ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದಷ್ಟು ಮೊತ್ತವು 2ರಷ್ಟಾಗಲು 5 ವರ್ಷಗಳು. ಇದು ಹೇಳಿರೋದಿಲ್ಲ, 5 ವರ್ಷಗಳು. ನೋಡಿ, ಈಗ ನಾನು ಬರ್ಕೋತೀನಿ ನೋಡಿ ಫ್ರೆಂಡ್ಸ್. ಫಸ್ಟು 1ರಷ್ಟು ಅಂತ ಬರ್ಬೋದು. 1ರಷ್ಟು ಅಂತ ಅನ್ನೋದು ಇದು ನಮ್ಮ ಅಸಲು, ಇದು ಅಸಲು. ನೆಕ್ಸ್ಟ್ 2ರಷ್ಟು, ನೆಕ್ಸ್ಟ್ 3ರಷ್ಟು, ನೆಕ್ಸ್ಟ್ 4ರಷ್ಟು, ನೆಕ್ಸ್ಟ್ 5ರಷ್ಟು, ನೆಕ್ಸ್ಟ್ 6ರಷ್ಟು, ಇನ್ನೂ ಬೇಕಾದ್ರೆ ಮುಂದಕ್ಕೆ 7ರಷ್ಟು, 8ರಷ್ಟು ಬರ್ಕೊಂಡು. ಓಕೆನಾ ಫ್ರೆಂಡ್ಸ್? ಈಗ ನೋಡಿ, ಈಗ ನಾನು ಹೇಳ್ತಾ ಹೋಗ್ತೀನಿ ಹೇಗೆ ಇದು ಅಂತ ಅನ್ನೋದನ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಈಗ 1ರಷ್ಟು, 2ರಷ್ಟು, 3ರಷ್ಟು, 4ರಷ್ಟು, 5ರಷ್ಟು, 6ರಷ್ಟು. ನೋಡಿ, ಈಗ ಒಂದು ಮೊತ್ತವು 2ರಷ್ಟಾಗಲು 5 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ.
5 ವರ್ಷ ಅಂತ ಹೇಳ್ತೀವಿ. 5 ಇಯರ್ಸ್ ಅಂತ ಹೇಳ್ತೀವಿ. ಒಂದು 2ರಷ್ಟು ಆಗೋದಕ್ಕೆ 5 ವರ್ಷ ಅಂತ ಹೇಳ್ತೀವಿ. ನೋಡಿ ಈಗ 2ರಷ್ಟು ಅಂತ ಅಂದ್ರೆ ಒಂದು ಗ್ಯಾಪ್ ಇಲ್ಲಿ, ಒಂದು ಗ್ಯಾಪ್ಗೆ 5 ವರ್ಷ, ಒಂದು ಗ್ಯಾಪ್ಗೆ 5 ವರ್ಷ ಅಂತ ಅಂದ್ರೆ ಪ್ರತಿ ಗ್ಯಾಪ್ಗೆ 5 ವರ್ಷ ಬರ್ತಾರೆ. ಈಗ ಒಂದಷ್ಟು ಮೊತ್ತವು 2ರಷ್ಟು ಆಗಲು 4 ವರ್ಷಗಳನ್ನು ತೆಗೆದುಕೊಂಡರೆ 2ರಷ್ಟು ಆಗೋದಕ್ಕೆ 4 ವರ್ಷ ಅಂದ್ರೆ ಇದು 4 ವರ್ಷ, ಇದು 4 ವರ್ಷ. ಪ್ರತಿ ಸುಮ್ಮನೆ ಯಾಕೆ ಬರೀಬೇಕು? 3, 4, 5ರಷ್ಟು, 6ರಷ್ಟು, 7ರಷ್ಟು, 8ರಷ್ಟು, 9ರಷ್ಟು, 10ರಷ್ಟು ಹೀಗೆ ನೋಡಿ. ಈಗ ಇದನ್ನು ಬರ್ಕೊಂಡು ಹೋಗ್ತೀನಿ ನೋಡಿ. ನಾನು 5 ಇಯರ್ಸ್, ಇದು 5 ವರ್ಷ, ಇದನ್ನು 5 ವರ್ಷ, ಇದನ್ನು 5 ವರ್ಷ. ಓಕೆನಾ ಫ್ರೆಂಡ್ಸ್? ಈಗ ನಾವಿಲ್ಲಿ ಆನ್ಸರ್ ಮಾಡಿದಂತ ಯಾವುದೇ ಕ್ವಶನ್ ತಗೊಳ್ಳಿ, ಯಾವುದೇ ಕ್ವಶನ್ ತಗೊಳ್ಳಿ. ಈಗ 3ರಷ್ಟು ನೋಡಿ, ಈಗಲೇ 3ರಷ್ಟು ಅಂತ ಅಂದ್ರೆ ನೋಡಿ, ಈಗಲೇ 3ರಷ್ಟು 5 + 5 ಆಗುತ್ತೆ ನೋಡಿ, ಈಕ್ವಲ್ಸ್ 10 ಇಯರ್ಸ್ ಬಂತು ನೋಡಿ. ಓಕೆನಾ? 4ರಷ್ಟು ಅಂತ ಅಂದ್ರೆ ಇಲ್ಲಿಗೆ ನೋಡಿ, ಇಲ್ಲಿ ಎಷ್ಟು ಗ್ಯಾಪ್ ಆಯ್ತು? 5 + 5 + 5 15 ವರ್ಷ ಬರುತ್ತೆ ನೋಡಿ, 15 ವರ್ಷ ಬರುತ್ತೆ. ನೆಕ್ಸ್ಟ್ 5ರಷ್ಟು ಅಂತ ಅಂದ್ರೆ ಇಲ್ಲಿಂದನೂ ತಗೊಳ್ಳಿ, 5 ವರ್ಷ, 5 ವರ್ಷ, 5 ವರ್ಷ, 5 5 4 20 ವರ್ಷ ಬರುತ್ತೆ ನೋಡಿ. ಇದಾಗೇನೆ 6ರಷ್ಟು ಅಂತ ಅಂದ್ರೆ ಇಲ್ಲಿಂದನೂ ತಗೋಬೇಕು, 5 + 5 10, 10 + 5 15, 15 + 5 20, 25 + 5 25 ವರ್ಷಗಳು ನೋಡಿ. ಈಗ ಯಾವ ಕ್ವಶನ್ ಆದ್ರೂ ಕೊಡಿ, ಅದೆಂತ ಕ್ವಶನ್ ಕೊಡಿ, ಯಾವುದೇ ತರದ ಕ್ವಶನ್ ಕೊಡ್ಲಿ, ಆರಾಮಾಗಿ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಓಕೆನಾ? ತುಂಬಾ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ನಾನು ಹೇಳಿದ್ದೀನಿ, ಬಡ್ಡಿಯ ದರ ಕಂಡುಹಿಡ್ಕೊಂಡು ಆಮೇಲೆ ಟೈಮ್ ಕಂಡುಹಿಡ್ತೀವಿ. ಬಡ್ಡಿಯ ದರ ಕಾಮನ್ ಇರ್ತದೆ, ಬಡ್ಡಿಯ ದರ ಕಂಡುಹಿಡಿಯೋದಕ್ಕೆ ಸಪ್ರೇಟ್ ಕ್ವಶನ್ ಆನ್ಸರ್ ಮಾಡಿದ್ವಿ, ಟೈಮ್ ಕಂಡುಹಿಡಿಯೋದಕ್ಕೆ ಕ್ವಶನ್ ಆನ್ಸರ್ ಮಾಡಿದ್ವಿ, ಅದು ಎರಡೂ ಕ್ವಶನ್ ಕಂಬೈಂಡ್ ಅಲ್ಲಿ ಈ ಕ್ವಶನ್ ಆನ್ಸರ್ ಮಾಡಿದ್ವಿ, ಅದೆಲ್ಲವನ್ನು ಬಿಟ್ಟು ಈ ಕ್ವಶನ್ ಆನ್ಸರ್ ಮಾಡಿದ್ವಿ ನೋಡಿ. ಈಗ ಈ ಟೈಪ್ ನಲ್ಲಿ ನಾನು ಇನ್ನೊಂದು ಕ್ವಶನ್ ತಗೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನೊಂದು ಕ್ವಶನ್ ತಗೋಣ. ಅಷ್ಟು ಮೊತ್ತವು 4ರಷ್ಟಾಗಲು 24 ವರ್ಷಗಳನ್ನು ತೆಗೆದುಕೊಂಡರೆ ಅದೇ ಮೊತ್ತವು ನೋಡಿ 2ರಷ್ಟಾಗಲು, ನೆಕ್ಸ್ಟ್ 3ರಷ್ಟಾಗಲು, ನೆಕ್ಸ್ಟ್ 5ರಷ್ಟಾಗಲು, ನೆಕ್ಸ್ಟ್ 6ರಷ್ಟಾಗಲು, ನೆಕ್ಸ್ಟ್ 8ರಷ್ಟಾಗಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಓಕೆನಾ? ಇದು ಈಗ ನೋಡಿ, ಇಲ್ಲಿ 1 2 3 4 5 ಪ್ರಶ್ನೆಗಳು ಕೊಟ್ಟಿರೋದು ಒಂದೇ, ಇದೊಂದೇ ದತ್ತಾಂಶ. ಇದು ಯಾವುದಾದ್ರು ಒಂದು ಕ್ವಶನ್ ಕೊಡ್ತಾರೆ. ಓಕೆ, ಒಂದು ಕ್ವಶನ್. ಒಂದಷ್ಟು ಮೊತ್ತವು 4ರಷ್ಟಾಗಲು 24 ವರ್ಷಗಳನ್ನು ತೆಗೆದುಕೊಂಡರೆ. ಫ್ರೆಂಡ್ಸ್, ಈಗ ನಾನು ಜಸ್ಟ್ ಈಗ ಬರೆದು ಬಿಡ್ತೀನಿ ಬೋರ್ಡ್ ಮೇಲೆ. ಈ ಕ್ವಶನ್ಗೆ ಆಮೇಲೆ ಆನ್ಸರ್ ಮಾಡೋಣ. ಬರೀತೀನಿ ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ನಾನು ಈಗ ಇದನ್ನು ತೋರಿಸ್ತೀನಿ. ಫಸ್ಟ್ ಅಸಲು ಯಾವಾಗಲೂ 1ರಷ್ಟು, ಆಮೇಲೆ 2ರಷ್ಟು, ಆಮೇಲೆ 3ರಷ್ಟು, ಆಮೇಲೆ 4ರಷ್ಟು, ಆಮೇಲೆ 5ರಷ್ಟು, ಆಮೇಲೆ 6ರಷ್ಟು, ಆಮೇಲೆ 7ರಷ್ಟು, ಆಮೇಲೆ 8ರಷ್ಟು. ಓಕೆನಾ? ಈಗ ಫಸ್ಟ್ ಈಗ ಬರ್ತದೆ ಕ್ವಶನ್. ಒಂದೇ ನಿಮಿಷದಲ್ಲಿ ಎಲ್ಲ ಕ್ವಶನ್ ಆನ್ಸರ್ ಆಗುತ್ತೆ. 2ರಷ್ಟು, 3ರಷ್ಟು, 3ರಿಂದ 4ರಷ್ಟು, 4ರಿಂದ 5ರಷ್ಟು, 5ರಿಂದ 6ರಷ್ಟು, 6ರಿಂದ 7ರಷ್ಟು, 7ರಿಂದ 8ರಷ್ಟು. ಓಕೆನಾ? ಈಗ ಪ್ರಶ್ನೆಗೆ ಬರೋಣ. ಒಂದಷ್ಟು ಮೊತ್ತವು 4ರಷ್ಟಾಗಲು 24 ವರ್ಷಗಳನ್ನು ತೆಗೆದುಕೊಂಡರೆ 4ರಷ್ಟಾಗೋದಕ್ಕೆ 24 ನೋಡಿ, 24 ವರ್ಷಗಳು ಬೇಕಷ್ಟೇ. 24 ವರ್ಷಗಳು ಬೇಕಷ್ಟೇ. ಈಗ 24 ವರ್ಷ ಅಂತ ಅಂದ್ರೆ ಇಲ್ಲಿವರೆಗೆ ನೋಡಿ ಎಷ್ಟು ಗ್ಯಾಪ್ ಐತೆ ನೋಡಿ. 1 2 3 24ನ್ನ 3ರಿಂದ ಭಾಗಿಸ ನೋಡಿ,
8 ಬಂತು ನೋಡಿ. ಹಾಗಾದ್ರೆ ಇಲ್ಲಿ ಏನು ಮಾಡೋಣ ಈಗ, ಇದಕ್ಕೆ 8 ವರ್ಷ, 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 ಇದಕ್ಕೆ 8 ವರ್ಷ. ಸೊ ಮುಂದೆ ಬರೆಯೋದು ಮುಗಿದೋಯ್ತು ಈಗ ನೋಡಿ. ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡೋಣ ಫ್ರೆಂಡ್ಸ್. ಈಗ 2ರಷ್ಟು ಆಗೋದಕ್ಕೆ ನೋಡಿ, ಈಗ 2ರಷ್ಟು ನೋಡಿ, 2ರಷ್ಟಕ್ಕೆ ನೋಡಿ 8 ವರ್ಷ. ನೆಕ್ಸ್ಟ್ 3ರಷ್ಟಕ್ಕೆ ನೋಡಿ, ಇಲ್ಲಿ 8 8 16 ವರ್ಷ. ನೆಕ್ಸ್ಟ್ 5ರಷ್ಟು ನೋಡಿ, ಇಲ್ಲ ಐತೆ ನೋಡಿ, ಇಲ್ಲಿ 5ರಷ್ಟು ಇಲ್ಲಿವರೆಗೆ ಕೌಂಟ್ ಮಾಡಿ. 1 2 3 4 8 4 32 ವರ್ಷ. ನೆಕ್ಸ್ಟ್ 6ರಷ್ಟು ಅಂತ ಅಂದರೆ ಇಲ್ಲೈತೆ ನೋಡಿ, ಇಲ್ಲಿವರೆಗೆ 1 2 3 4 5 40 ವರ್ಷ. ನೆಕ್ಸ್ಟ್ 8ರಷ್ಟು ಅಂತ ಅಂದರೆ ಇಲ್ಲಿವರೆಗೂ 1 2 3 4 5 6 7 ಇವರಿಗೆ 56 ನೋಡಿ. ಎಷ್ಟು ಸಿಂಪಲ್ ಆಗಿ ಕ್ವಶನ್ ಆನ್ಸರ್ ಮಾಡ್ಬೋದು, ವೆರಿ ಸಿಂಪಲ್. ನಾವು ಎಷ್ಟು ನೋಡಿ, ನನಗೆ 1 ನಿಮಿಷ ತಗೊಳ್ಳಿದೆ, ನಾನು ಡೈರೆಕ್ಟಾಗಿ ಎಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಿದೆ, ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡಿದೆ. ನಮಗೆ 1 ನಿಮಿಷ ಅಲ್ಲ ಫ್ರೆಂಡ್ಸ್, ನಾನು ಹೇಳ್ತೀನಿ 2 ನಿಮಿಷ ತಗೊಳ್ಳಿ. ಬಟ್ ಈ ಕ್ವಶನ್ನ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋರ ಸಂಖ್ಯೆ ತುಂಬ ಕಡಿಮೆ. ಹಾಗಾದರೆ ನೀವು ಆ ಆನ್ಸರ್ ಮಾಡುವಂಥವ್ರ ಸಂಖ್ಯೆಯಲ್ಲಿ ಇರಬೇಕು, ಆಗಲೇ ನಿಮ್ಗೊಂದು ಒಳ್ಳೆ ಸ್ಕೋರ್ ಆಗುವಂಥದ್ದು. ಓಕೆ ಫ್ರೆಂಡ್ಸ್, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡೋಣ, ಇದು ಕಂಟಿನ್ಯೂಷನ್ ಪಾರ್ಟು. ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ, ಇನ್ನೊಂದು 2 ಕ್ವಶನ್ ಇದನ್ನು ಕಂಟಿನ್ಯೂ ಮಾಡಿ, ಇನ್ನೊಂದು 2 ಕ್ವಶನ್ ಅಪ್ಲಿಕಬಲ್ ಆಗಿ ಇನ್ನು ಯಾವ್ಯಾವ ರೀತಿ ಕ್ವಶನ್ ಬರ್ಬೋದು ನಿಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ. ಆಮೇಲೆ ಈ KS ಎಕ್ಸಾಮಲ್ಲಿ ಇದುವರೆಗೆ ಯಾವ್ಯಾವ ಥರದ ಕ್ವಶನ್ ಕೇಳ್ಕೊಂಡು ಬಂದವರು ಅನ್ನೋದನ್ನು ಒಂದು 10 ನಿಮಿಷ ಡಿಸ್ಕಷನ್ ಮಾಡಿ, ಆಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಕಾಂಪೌಂಡ್ ಇಂಟ್ರೆಸ್ಟು ಅಷ್ಟೇ, ಇದಕ್ಕಿನ್ನ ಸಿಂಪಲ್ ನಿಮಗೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾನೇ ಬೇಡ, ನಾನು ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿದೆ ಕ್ವಶನ್ನ ಆನ್ಸರ್ ಮಾಡೋದು ಹೇಗೆ, ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ವರ್ಕ್ ಮಾಡ್ತಾ ಇರಿ. ಏನಾದರೂ ಡೌಟ್ ಬಂದರೆ ಮಾರ್ಕ್ ಮಾಡಿ, ಅದನ್ನು ನನಗೆ ನನ್ನ ಜೊತೆ ಚಾಟ್ ಮಾಡಿ. ಓಕೆ, ಕಂಪ್ಲೀಟಾಗಿ ನಿಮಗೆ ಡೀಟೈಲ್ ಆಗಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.